ನಮಸ್ತೆ ಎಲ್ಲರಿಗೂ ರಚನಾ ಸ್ಟಾರ್ಗೆ ಆತ್ಮೀಯವಾದ ಸ್ವಾಗತ. ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ವಿಘ್ನೇಶ್ವರ ನಿಮ್ಗೆ ಒಳ್ಳೇದು ಮಾಡಲಿ, ಆ್ಯಂಡ್ ಯಾರು ಮಾಡಿಲ್ಲ ಅವ್ರಿಗೂ ಒಳ್ಳೇದು ಮಾಡಲಿ. ಓಕೆ, ಸೊ ಹಾಗೆ ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬೆಲ್ನ ಕೂಡ ಪ್ರೆಸ್ ಮಾಡಿ, ಸೊ ದಟ್ ಪ್ರತಿ ಸತಿ ವೀಡಿಯೋಸ್ ಅಪ್ಲೋಡ್ ಆದಾಗ ನೀವು ಯಾವುದೇ ಕಾರಣಕ್ಕೂ ವೀಡಿಯೋಸ್ ಮಿಸ್ ಮಾಡ್ಕೊಳ್ಳೋದಿಲ್ಲ. ಬಿಕಾಸ್ ಒಂದು ಸ್ವಲ್ಪ ಅಪರೂಪವಾಗಿ ಹಾಕ್ತೀವಲ್ಲ ನಾವು, ಹಾಗಾಗಿ. ಓಕೆ, ನಾನು ಟ್ರೈ ಮಾಡ್ತೇನೆ ರೆಗ್ಯುಲರಾಗಿ ಹಾಕೋದಕ್ಕೆ, ಬಟ್ ಆಗ್ತಾಯಿಲ್ಲ. ಅದಕ್ಕೆ ಕ್ಷಮೆ ಇರಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನನ್ನ ಹತ್ರ ನೀವು ಅಷ್ಟು ಪೇಷನ್ಸ್ ಇಟ್ಕೊಂಡಿದ್ದೀರಾ ಆ್ಯಂಡ್ ಅಷ್ಟು ಪ್ರೀತಿ ಕೊಡ್ತೀರಾ. ಥ್ಯಾಂಕ್ಸ್ ಅ ಲಾಟ್, ಗ್ರ್ಯಾಟಿಟ್ಯೂಡ್ ನಿಮಗೆ. ಆ್ಯಂಡ್ ಇವತ್ತಿನ ವಿಷಯ ಏನಿರುತ್ತೆ ಅಂದರೆ, ಲವ್ ಹಾಗೂ ಕೆರಿಯರಲ್ಲಿ ನಿಮಗೆ ಬ್ಲೆಸ್ಸಿಂಗ್ಸ್ ಏನಿದೆ ಅನ್ನೋದು ಈ ಒಂದು ರೀಡಿಂಗ್ ಆಗಿರುತ್ತೆ. ಸೊ ಹಾಗೆ ಲವ್ ಕೆರಿಯರ್ ಅಂತ ಹೇಳಿದ ತಕ್ಷಣ ಲವ್ ಅಷ್ಟೇ ಇರೋದಿಲ್ಲ. ಪ್ರಾಬಬಲಿ ನೀವು ಮದುವೆ ಆಗಿ ರಿಲೇಷನ್ಶಿಪ್ಪಲ್ಲಿ ಇದ್ದರೂ ಕೂಡ ಆ ಒಂದು ರೀಡಿಂಗ್ ನಿಮಗೆ ಹೊಂದಾಣಿಕೆ ಆಗುತ್ತೆ. ಸೊ ಇದು ಜನರಲ್ ರೀಡಿಂಗ್ಸ್ ಆಗಿರೋದ್ರಿಂದ ದಯವಿಟ್ಟು ಏನು ನಿಮಗೆ ಪರ್ಯಾಪ್ತ ಅನಿಸುತ್ತೆ, ಅಂದರೆ ಯಾವುದು ನಿಮಗೆ ಅಕ್ಯುರೇಟಾಗಿ ಇದು ಹೌದು ನನ್ನ ಸಿಚುವೇಶನ್ ಅಂತ ಅನಿಸುತ್ತೆ ಅದನ್ನಷ್ಟೇ ತಗೊಳ್ಳಿ. ಆ್ಯಂಡ್ ಬಾಕಿದನ್ನು ಬಿಟ್ಬಿಡಿ. ಪ್ರಾಬಬಲಿ ಅದು ಬೇರೆಯವರಿಗೆ ಆ ಒಂದು ಸಂದೇಶ ಇರಬಹುದು. ಸೊ ಹಾಗಾಗಿ ಆ ಒಂದು ರೀಡಿಂಗಲ್ಲಿ ಆ ಒಂದು ಸಂದೇಶ ಬಂದಿರುತ್ತೆ. ಆ್ಯಂಡ್ ಖಂಡಿತ ಹೌದು, ಇದು ನನ್ನ ಸಿಚುವೇಶನ್ ಅನ್ನೋದಾದರೆ ಖಂಡಿತ ತಗೊಳ್ಳಿ ಅಂತ ಹೇಳ್ತೀನಿ. ಸೊ 3 ಪೈಲ್ಸ್ ಇಟ್ಟಿದ್ದೀನಿ. ಸೊ 3 ಪೈಲ್ಸ್ನ ಪರಿಚಯ ಹೀಗಿದೆ. ಸೊ ಮೊದಲನೇ ಪೈಲು ಅವೆಂಚೂರಿಯನ್, ಇದು ರಾ ಅವೆಂಚೂರಿಯನ್. ಓಕೆ, ಗ್ರೀನ್ ಅವೆಂಚೂರಿಯನ್. ಸೊ ಎರಡನೇದು ಕಾರ್ನೇಲಿಯನ್, ಸೊ ರಾ ಕಾರ್ನೇಲಿಯನ್ ಹಾಗೂ ಸಿಟ್ರಿನ್, ಇದು ಕೂಡ ರಾ ಸಿಟ್ರಿನ್. ಸೊ ನಿಮ್ಮ ಪೈಲ್ನ ಚಾಯ್ಸ್ ಮಾಡ್ಕೊಳ್ಳಿ. ವೀಡಿಯೋಸ್ನ ಪಾಸ್ ಮಾಡಿ ಮೆಡಿಟೇಟ್ ಮಾಡಿ, ಅಥವಾ ನಾದ ನುಡಿಸ್ಬೇಕಾದ್ರೆ ನಿಮಗೆ ಯಾವ ಪೈಲ್ ಅಟ್ರ್ಯಾಕ್ಟ್ ಆಗುತ್ತೆ ಅದನ್ನು ನೀವು ಚಾಯ್ಸ್ ಮಾಡ್ಕೊಳ್ಳಿ. ಸೊ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ನಾದಾನ ಕೇಳೋಣ. ತುಂಬ ಜನಕ್ಕೆ ನಿಮ್ಮ ಆರಾ ಎಲ್ಲೋ ಒಂದು ಕಡೆ ಲೋ ಇದೆ. ಸೊ ನೀವು ಯಾವುದೇ ಮಂತ್ರ ನಿಮಗೆ ಇಷ್ಟ ಆಗುತ್ತೆ, ಅದನ್ನು ಚಾಂಟ್ ಮಾಡೋದಕ್ಕೆ ಇಷ್ಟ ಆಗುತ್ತೆ, ಅದನ್ನು ಮಾಡಿ. ಬಿಕಾಸ್ ಅದರಿಂದ ನಿಮ್ಮ ಆರಾ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಆ್ಯಂಡ್ ದಿನನಿತ್ಯ ನಿಮ್ಮ ಪ್ಲ್ಯಾನ್ಸ್ ಏನೇ ಇದ್ರೂ ಅದು ನಿಮ್ಮ ಹತ್ರ ಇಟ್ಕೊಳ್ಳಿ, ಡಿಸಿಪ್ಲಿನ್ ಇಟ್ಕೊಳ್ಳಿ. ಆ್ಯಂಡ್ ಆದಷ್ಟು ಎಕ್ಸಸೈಸು, ಡಯಟ್ ಇವನ್ನೆಲ್ಲ ಮಾಡಿ. ಸೊ ಡಯಟ್ ನೀವು ತುಂಬಾ ತೀರಾನು ಕ್ರ್ಯಾಶ್ ಡಯಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ನಿಮಗೆ ಯಾವ ಒಂದು ರೀತಿಯ ಒಂದು ಡಿಸಿಪ್ಲಿನ್ ಇಷ್ಟನೋ ಅಥವಾ ಡಯಟ್ ಇಷ್ಟನೋ ಅದನ್ನು ಮಾಡಿ. ಆ್ಯಂಡ್ ತುಂಬ ವೀಕ್ ಆರಾ ಇರೋದ್ರಿಂದ ಬಹುಶಃ ನಿಮಗೆ ತಲೆನೋವು, ಸುಸ್ತು, ಹಿಂಸೆ ಇವೆಲ್ಲ ಆಗ್ತಾ ಇರ್ಬೋದು, ಅಥವಾ ನಿದ್ದೆ ಬರದಲ್ಲೇ ಇರೋದು, ಅಥವಾ ವಿನಾಕಾರಣ ಯೋಚನೆ ಮಾಡೋದು, ಓವರ್ ಥಿಂಕಿಂಗ್ ಅಂತೀವಲ್ಲ ಆ ಥರ ಆಗ್ತಾ ಇರ್ಬೋದು. ಸೊ ಬಿ ವೆರಿ ಕೇರ್ಫುಲ್. ಆ್ಯಂಡ್ ಇನ್ನೊಂದು, ಯಾವತ್ತೂ ಒಂದು ರೀತಿಯಲ್ಲಿ ಅಕ್ಸೆಪ್ಟೆನ್ಸ್ ಇರಲಿ. ಒಂದು ಯಾವುದೋ ಒಂದನ್ನು ನಾವು ಒಪ್ಕೊತೀವಿ ಅಂದರೆ ಅದನ್ನು ನೀವು ಬ್ಯಾಲೆನ್ಸ್ಡ್ ಆಗಿ ಒಪ್ಕೋಬೇಕು. ಹಾಗೆ ಯಾವುದೇ ರೀತಿಯಲ್ಲಿ ಒಂದು ಕಂಡೀಷನ್ ಇಟ್ಕೊಂಡು ಅದನ್ನು ಒಪ್ಕೊಳ್ಳೋಕೆ ಹೋಗಬೇಡಿ. ಆ್ಯಂಡ್ ಅದು ಗಿಫ್ಟ್ಸ್ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು. ಸೊ ತೊಗೋಬೇಕಾದ್ರೇನು ಅದೇ ಅನ್ಕಂಡೀಷ್ನಲ್ ಪ್ರೀತಿ ಇರಲಿ, ಆ್ಯಂಡ್ ಕೊಡಬೇಕಾದ್ರೇನು ಅದೇ ಅನ್ಕಂಡೀಷ್ನಲ್ ಪ್ರೀತಿ ಇರಲಿ ಅಂತ ಕೇಳ್ಕೊತೀನಿ. ಬಿಕಾಸ್ ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಇನ್ನೊಂದು ವ್ಯಕ್ತಿಯ ಒಂದು ಪರ್ಸ್ಪೆಕ್ಟಿವ್ ನಮಗೆ ಗೊತ್ತಿರಲ್ಲ. ಸೊ ನಾವು ಎಷ್ಟು ಬ್ಯಾಲೆನ್ಸ್ಡ್ ಆಗಿರಬೇಕು, ನಮ್ಮ ಕರ್ಮನ ನಾವು ಎಷ್ಟು ಕ್ಲಿಯರಾಗಿ ಇಟ್ಕೋಬೇಕು ಅಷ್ಟು ಕ್ಲಿಯರಾಗಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ. ಓಕೆ, ಸೊ ಅಕ್ಸೆಪ್ಟ್ ಮಾಡಿ ಆ್ಯಂಡ್ ಅನ್ಕಂಡೀಷ್ನಲಿ ಅಕ್ಸೆಪ್ಟ್ ಮಾಡಿ. ಓಕೆ, ಸೊ ಮೊದಲನೇ ಪೈಲು ಯಾರೆಲ್ಲ ಗ್ರೀನ್ ಅವೆಂಚೂರಿಯನ್ನ ಚಾಯ್ಸ್ ಮಾಡಿದ್ದೀರಾ, ಸೊ ಇದು ನಿಮ್ಮ ರೀಡಿಂಗಿಗೆ ಸ್ವಾಗತ. ಸೊ ನೋಡೋಣ ನಿಮ್ಮ ಬ್ಲೆಸ್ಸಿಂಗ್ಸ್ ಏನಿದೆ. ಸೊ ಫಸ್ಟ್ ಲವ್ ರಿಲೇಷನ್ಶಿಪ್ಪಲ್ಲಿ ನೀವೆಲ್ಲ ಯಾರಿದ್ದೀರಾ, ಸೊ ನಿಮಗೆ ಯಾವ ಒಂದು
ಬ್ಲೆಸ್ಸಿಂಗ್ ಕಾರ್ಡ್ಸ್ ಬರ್ತಾ ಇದೆ ಅನ್ನೋದನ್ನು ನೋಡೋಣ. ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಶ್ರೀಕೃಷ್ಣ ಪ್ಲೀಸ್ ದಯವಿಟ್ಟು ತಿಳಿಸಿ ಫಾರ್ ಲವ್ ಮತ್ತು ಮದುವೆಯಲ್ಲಿ ಯಾರಿದ್ದೀರಾ, ರಿಲೇಷನ್ಶಿಪ್ಪಲ್ಲಿ ಯಾರಿದ್ದೀರಾ ಅವರಿಗೆ, ಸೊ ಮದುವೆ ಆಗಿರೋರಿಗೆ. ಆ್ಯಂಡ್ ಇದು ಕೆರಿಯರ್. ಸೊ ಕೆರಿಯರ್ ನೀವು ಎಜುಕೇಷನ್ ಇರ್ಬೋದು, ಜಾಬ್ ಇರ್ಬೋದು, ಏನೇ ಇರ್ಬೋದು. ಸೊ ಲವ್ವಲ್ಲಿ ಏನಿದೆ ನೋಡೋಣ. ಓ ಮೈ ಗಾಡ್, ಟ್ವಿನ್ ಫ್ಲವರ್ಸ್, ಡಬಲ್ ಹ್ಯಾಪಿನೆಸ್, ಡಬಲ್ ಪ್ರಾಫಿಟ್, ಬೋನಸ್ ಆರ್ ಇನ್ಕ್ರಿಮಿನೆಂಟ್ ಆ್ಯಂಡ್ ಸ್ಟೆಬಿಲಿಟಿ ಇನ್ ಫ್ಯಾಮಿಲಿ, ಫರ್ಟಿಲಿಟಿ. ಓಕೆ, ಸೊ ಪ್ರೀತಿ ಎಲ್ಲೋ ಒಂದು ಕಡೆ ನೆಕ್ಸ್ಟ್ ಸ್ಟೆಪ್ಪಿಗೆ ಮೂವ್ ಆನ್ ಆಗ್ತಾ ಇದೆ. ಸೊ ನಿಮಗೆ ಅನ್ನಿಸ್ತಾ ಇರ್ಬೋದು ಜೊತೆಗಿರೋದಕ್ಕೆ ಆಗ್ತಾ ಇಲ್ಲ, ದೂರ ಆಗೋಣ ಅಂತ. ಬಟ್ ಮತ್ತೆ ನೀವು ಈ ವ್ಯಕ್ತಿಗೇ ಅಟ್ರ್ಯಾಕ್ಟ್ ಆಗ್ತಿದ್ದೀರಾ. ಸೊ ಮಿಸ್ಕಮ್ಯುನಿಕೇಷನ್ ಇರ್ಬೋದು, ಕಮ್ಯುನಿಕೇಷನೇ ಇಲ್ದಲೇ ಇರ್ಬೋದು, ಅಥವಾ ನೀವು ದೂರ ಆಗಬೇಕು ಅಂತ ಅಂದ್ಕೊಳ್ತಾ ಇರಬಹುದು. ಸೊ ಬಟ್ ನಿಮಗೆ ಇಲ್ಲಿ ಡಬಲ್ ಪ್ರಾಫಿಟ್, ಡಬಲ್ ಹ್ಯಾಪಿನೆಸ್ ಇದೆ ಈ ಪ್ರೀತಿಯಲ್ಲಿ. ಆ್ಯಂಡ್ ಖಂಡಿತ ನಿಮಗೆ ಎಂಗೇಜ್ಮೆಂಟ್ ಆಗೋದು ಅಥವಾ ನೆಕ್ಸ್ಟ್ ಮದುವೆ ಆಗೋದು ಚಾನ್ಸಸ್ ಬಹಳ ಕಾಣಿಸ್ತಾ ಇದೆ. ಎರಡೂ ಫ್ಯಾಮಿಲೀಸ್ ಒಪ್ಕೊಳ್ಳೋ ಥರ ಆಗೋ ಸಂದರ್ಭಗಳಿದೆ. ಹಾಗೆ ಫರ್ಟಿಲಿಟಿ ಇಲ್ಲಿ ಅಂದರೆ ನಿಮ್ಮಿಬ್ಬರ ಮಧ್ಯದಲ್ಲಿ ಯಾವುದೇ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಹೆಲ್ತ್ ಇಶ್ಯೂಸ್ ಇರ್ಬೋದು, ಅಥವಾ ಏನೋ ಒಂದು ಅಳಕಿರ್ಬೋದು, ಅದೆಲ್ಲ ಕೂಡ ಕ್ಲಿಯರ್ ಆಗ್ತಾ ಇದೆ. ಸೊ ಕಂಗ್ರ್ಯಾಟ್ಸ್. ಸೊ ಯಾರೆಲ್ಲ ಮ್ಯಾರಿಡ್ ಇದ್ದೀರಾ, ಓಕೆ. So, oh my God, see this holy white snake. Okay, blessings of forefathers, detoxing, you are being watched and guided. So, ನಿಮ್ಮ ಒಂದು ಮದುವೆಯಲ್ಲಿ ಏನಾರ ಇಷ್ಟು ದಿನಾನು ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ನಡೀತಿತ್ತು, ಅಥವಾ ಬೇರೆಯವರು ನಿಮ್ಮನ್ನು ಒಂದು ರೀತಿಯಲ್ಲಿ ಪಪೆಟ್ ಥರ ನಿಮ್ಮನ್ನು ಮತ್ತು ನಿಮ್ಮ ವ್ಯಕ್ತಿನ ಆಟ ಆಡಿಸ್ತಾ ಇದ್ರು, ಅಥವಾ ಏನೋ ಒಂದು ರೀತಿಯಲ್ಲಿ ಕಷ್ಟಗಳಿತ್ತು ಅಂದರೂ ಕೂಡ ಅದೆಲ್ಲವೂ ಕೂಡ ಕರಗೋಗ್ತಾ ಇದೆ. ಯಾಕಂದರೆ ಫೋರ್ ಫಾದರ್ಸ್ ಅಂದರೆ ನಿಮ್ಮ ಪೂರ್ವಜರ ಸಂಪೂರ್ಣ ಆಶೀರ್ವಾದ ನಿಮಗಿದೆ. ಸೊ ಪ್ರಾಬಬಲಿ ನೀವು ತುಂಬ ಜನ ಇಲ್ಲಿ ಪ್ರಾಬಬಲಿ ಕಾಲಸರ್ಪದೋಷ ನಿವಾರಣೆಗೆ ಪೂಜೆಗಳು ಮಾಡಿರ್ಬೋದು, ಅಥವಾ ನಾಗಪ್ಪನ ಪೂಜೆ ಮಾಡಿರ್ಬೋದು. ಸೊ ಎಲ್ಲೋ ಒಂದು ಕಡೆ ಈ ಒಂದು ಕಾರ್ಡ್ ಏನು ಹೇಳ್ತಾ ಇದೆ ಅಂದರೆ, ನಿಮಗೆ ಯಾವತ್ತೂ ನಿಮ್ಮ ಪೂರ್ವಜರ ಆಶೀರ್ವಾದ ಸದಾ ಕಾಯ್ತಾ ಇರುತ್ತೆ, ನಿಮ್ಮ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ಅನ್ನೋದಿದೆ. ಆ್ಯಂಡ್ ಡಿಟಾಕ್ಸಿಂಗ್ ಅಂದರೆ ನಿಮ್ಮ ಮೇಲೆ ಏನಾರ ಬ್ಲ್ಯಾಕ್ ಮ್ಯಾಜಿಕ್ಕು ಅಥವಾ ನೆಗೆಟಿವಿಟಿ, ಕಣ್ದೃಷ್ಟಿ, ಹೊಟ್ಟೆ ಉರಿ ಇವೆಲ್ಲ ಇತ್ತು ಅಂದರೆ ಇದೆಲ್ಲ ಹೋಗ್ತಾ ಇದೆ. ಆ್ಯಂಡ್ ದಯವಿಟ್ಟು ಒಂದು ಮಾತನ್ನು ತಿಳ್ಕೊಳ್ಳಿ, ಈ ಫೈಲ್ನ ಯಾರು ಚಾಯ್ಸ್ ಮಾಡಿದ್ದೀರಾ, ಸೊ ನಿಮ್ಮನ್ನು ಅವರು ಸದಾ ಕಾಲ ವಾಚ್ ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮನ್ನು ಯಾವತ್ತೂ ಕೈ ಬಿಡೋದಿಲ್ಲ, ನಿಮ್ಮನ್ನು ದಾರಿ ತೋರಿಸ್ತಾರೆ. ಆ್ಯಂಡ್ ನೀವು ಯಾವುದೋ ಪರಿಸ್ಥಿತಿಯಲ್ಲಿ ಇರಲಿ ಅಥವಾ ಏನೇ ನಡೀತಾ ಇರಲಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ನಿಮಗೆ ಖಂಡಿತ ಒಂದು ಒಳ್ಳೆ ಗೈಡೆನ್ಸ್ ಸಿಗುತ್ತೆ, ಅದರ ಮೇಲೆ ನೀವು ನಡೀರಿ ಅನ್ನೋದು ಇದೆ. ಸೊ ಕೆರಿಯರ್ ನೋಡೋಣ. ಈ ಒಂದು ಓ ಮೈ ಗಾಡ್, ಓಕೆ. ಸೊ ಓಮ್ ಸೈನ್, ಗಾಡ್ ಇಸ್ ವಿತ್ ಯು, ಗೈಡಿಂಗ್ ಯು. ಇಲ್ಲೂ ಕೂಡ ಗೈಡ್. ಓಕೆ, ರಿವಾರ್ಡ್ ವಿಲ್ ಬಿ ರಿಸೀವ್ಡ್ ಇನ್ ಡ್ಯೂ ಟೈಮ್, ಹ್ಯಾವ್ ಫೇತ್, ಪಾಸಿಟಿವ್ ಅಫರ್ಮೇಷನ್ಸ್. ಸೊ ಈ ಒಂದು ಕಾರ್ಡ್ ಏನು ಕೆರಿಯರ್ ಬಗ್ಗೆ ಹೇಳ್ತಾ ಇದೆ ಅಂದರೆ, ದೇವ್ರು ಸದಾಕಾಲ ನಿಮ್ಮ ಜೊತೆ ಇರ್ತಾರೆ, ನಿಮ್ಮನ್ನು ಗೈಡ್ ಮಾಡ್ತಾನೆ ಇರ್ತಾರೆ. ಬಟ್ ನೀವು ಅದನ್ನು ತಗೊಳ್ಳೋ ಒಂದು ಪರಿಸ್ಥಿತಿಯಲ್ಲಿ ನೀವು ಇರಬೇಕು ಅನ್ನೋದು. ಸೊ ಖಂಡಿತ ನಿಮ್ಮ ಕಷ್ಟದ ಪ್ರತಿಫಲಕ್ಕೆ ನೀವು ಪಟ್ಟಿರೋ ಕಷ್ಟಕ್ಕೆ ಖಂಡಿತ ಪ್ರತಿಫಲ ಸಿಗ್ತಾ ಇದೆ ನೋಡಿ. ಆ್ಯಂಡ್ ಹ್ಯಾವ್ ಫೇತ್ ಆ್ಯಂಡ್ ಪಾಸಿಟಿವ್ ಅಫರ್ಮೇಷನ್ ಅಂದರೆ ನೆಗೆಟಿವ್ ಮಾತಾಡಬೇಡಿ. ನಿಮ್ಮ ಕೆರಿಯರ್ ಬಗ್ಗೆ ಆಗಿರ್ಬೋದು, ನಿಮ್ಮ ಎಜುಕೇಷನ್ ಬಗ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಮಕ್ಕಳಿನ ಎಜುಕೇಷನ್ ಬಗ್ಗೆ ಆಗಿರ್ಬೋದು. ಸೊ ತುಂಬ ಜನ ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ ತುಂಬ ನೆಗೆಟಿವ್ ಆಗಿ ಮಾತಾಡ್ತಾರೆ. ಸಮ್ಟೈಮ್ಸ್ ಪೆನ್ಸಿಲ್ಲು, ಬುಕ್ಕು ಕೇಳಿದಾಗ ಮಕ್ಕಳು ನೀನು ಏನು ಓದ್ತೀಯಾ ಅಂತ ನಾನು ಅದನ್ನೆಲ್ಲ ಕೊಡಿಸ್ಲಿ ಅಂತ ಕೇಳ್ತಾರೆ. ಬಟ್ ವಿ ನೆವರ್ ನೋ ಯಾವಾಗ ಮಕ್ಕಳು ಚೆನ್ನಾಗಿ ಓದ್ತಾರೆ ಅನ್ನೋದು. ಯಾವಾಗಲೂ ಪ್ರೋತ್ಸಾಹನೆ ಕೊಡಬೇಕು. ಆ್ಯಂಡ್ ಅವರನ್ನು ನೆಗೆಟಿವ್ ಆಗಿ ಮಾತಾಡೋದಕ್ಕೆ ಹೋಗಬೇಡಿ. ಇಫ್ ಅಟ್ ಆಲ್ ನೀವು ಟೀನೇಜರ್ಸ್ ಇದನ್ನು ನೋಡ್ತಾ ಇದ್ದೀರಾ, ಅಥವಾ ಕೆರಿಯರ್ ಬಗ್ಗೆ ಇದನ್ನು ನೀವು ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ನಿಮ್ಮ ಕೆರಿಯರ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಬೇಡಿ. ಆ್ಯಂಡ್ ಪಾಸಿಟಿವ್ ಆಗಿರಿ, ಖಂಡಿತ ಒಳ್ಳೆಯದಾಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಫರ್ದರ್ ನೋಡೋಣ. ಫಸ್ಟ್ ಲವಲ್ಲಿ ಯಾರಿದ್ದೀರಾ?
ನೀವು ಪ್ರೀತಿ ತೋರ್ಸೋಕ್ಕೆ ಭಯಪಟ್ಟರೆ ಅಥವಾ ಅಪ್ರೋಚ್ ಮಾಡೋದಕ್ಕೆ ಭಯಪಟ್ಟರೆ ಈ ಬ್ಲೆಸ್ಸಿಂಗ್ಸ್ ಹೇಗೆ ಬರುತ್ತೆ ನಿಮಗೆ? ಸೊ ಬ್ಲಾಕೇಜ್ ಏನಿದೆ ಅಂದರೆ ರೀಚ್ ಔಟ್ ಆಗಿ. ಸೊ ನಾನು ಆಲ್ರೆಡಿ ಹೇಳಿರೋ ಪ್ರಕಾರ ಇದು ನೀವು ಡಿಸಿಷನ್ಸ್ನ ತೊಗೊಂಡಿಲ್ಲ ಅಂದರೆ ಒಳ್ಳೆಯ ವ್ಯಕ್ತಿನ ನೀವು ಕಳ್ಕೊಬಹುದು ಅನ್ನೋದು ಇಲ್ಲಿ ಬರ್ತಾ ಇದೆ. ಸೊ 2 ಆಫ್ ಕಪ್ಸ್ ಇಲ್ಲಿ ಆಲ್ರೆಡಿ ನಿಮ್ಮಿಬ್ಬರ ಮಧ್ಯದಲ್ಲಿ ಏನೋ ಒಂದು ಡಿಸಿಷನ್ಸ್ ತುಂಬ ಇಂಪಾರ್ಟೆಂಟ್ ಇದೆ. ಸೊ ನೀವು ಡಿಸೈಡ್ ಮಾಡಿದ್ರೆ ಮದುವೆ ಇದೆ, ನೆಕ್ಸ್ಟ್ ಲೆವೆಲ್ ಇದೆ. ಸೊ ನೀವು ಡಿಸೈಡ್ ಮಾಡಿಲ್ಲ ಅಂದರೆ ಇದು ಪಾಸ್ ಅವೇ ಆಗಿಬಿಡುತ್ತೆ. ಓಕೆ, ಸೊ ಇದು ತುಂಬ ಪಾಸಿಟಿವ್ ಅಂತ ಕೇಳೋಕೆ ಹೋದರೆ ಎಸ್, ಇಫ್ ಯು ವರ್ಕ್ ಆನ್ ದಿಸ್ ಇಟ್ ಈಸ್ ವೆರಿ ವೆರಿ ಪಾಸಿಟಿವ್. ಈ ಒಂದು ರಿಲೇಷನ್ಶಿಪ್ ಮೇಲೆ ನೀವು ವರ್ಕ್ ಮಾಡೋದಕ್ಕೆ ರೆಡಿ ಇದ್ದೀರಾ ಅಂದರೆ ಖಂಡಿತ ಆಗುತ್ತೆ. ಬಿಕಾಸ್ ನೆಗೆಟಿವ್ ಎಲ್ಲರಲ್ಲೂ ಇರುತ್ತೆ, ಪಾಸಿಟಿವ್ ಎಲ್ಲರಲ್ಲೂ ಇರುತ್ತೆ. ಬಟ್ ಬ್ಯಾಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸೊ ಸ್ಯಾಕ್ರಿಫೈಸ್ ಮಾಡ್ತೀನಿ ಅಥವಾ ವೆಯ್ಟ್ ಮಾಡ್ತೀನಿ ಅನ್ನೋದು ಇಲ್ಲಿ ನಡೆಯೋದಿಲ್ಲ. ಸಮ್ಟೈಮ್ಸ್ ಪೇಷನ್ಸ್ ಇಸ್ ನಾಟ್ ದ ಕೀ ಫಾರ್ ಸಮಥಿಂಗ್. ಓಕೆ, ಸೊ ದಯವಿಟ್ಟು ಡಿಸೈಡ್ ಮಾಡಿ. ಆ್ಯಂಡ್ ಭಿನ್ನಾಭಿಪ್ರಾಯಗಳು, ಸಪರೇಷನ್ಸ್ ಏನಾರು ನಡೆದಿದ್ರೆ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ಸರಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಓಕೆ, ಸೊ ನೆಕ್ಸ್ಟ್ ಈಸ್ ಯಾರು ಮದುವೆಲಿದ್ದೀರಾ? ಸೊ ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಶ್ರೀಕೃಷ್ಣ, ದಯವಿಟ್ಟು ಯಾರು ಮದುವೆಲಿದ್ದಾರೆ? ಓಕೆ, ಸನ್ ಕಾರ್ಡ್ ರೈಟ್ ಅವೇ, ಎಂಪ್ರರ್. Oh my God, oh my God. Okay, and ಫೈಲ್ ನಂಬರ್ 1, ದಯವಿಟ್ಟು ಈ ಒಂದು ಬ್ಲೆಸ್ಸಿಂಗ್ಸ್ನ ಕ್ಲೇಮ್ ಮಾಡ್ಕೊಳ್ಳಿ. ಬಿಕಾಸ್ ಅಲ್ಟಿಮೇಟ್ಲಿ ದಯವಿಟ್ಟು ಡೌಟ್ ಪಡಬೇಡಿ. ಓಕೆ, ನಿಮ್ಮ ರಿಲೇಷನ್ಶಿಪ್ ಆಗಿರ್ಬೋದು ಅಥವಾ ನಿಮಗೆ ಮಕ್ಕಳಾಗ್ತಾ ಇಲ್ಲ ಅಂತ ಅನ್ನೋದೊಂದು ಕೊರಗಿರ್ಬೋದು, ಅಥವಾ ನಿಮ್ಮ ಹಸ್ಬೆಂಡ್ ಸರಿ ಇಲ್ಲ, ಅಥವಾ ಏನೋ ಒಂದು ಪ್ರಾಬ್ಲಮ್ಸ್ ಇದೆ ಫಾದರ್ ಕಡೆಯಿಂದ, ಅಥವಾ ಏನಾದರೂ ಸರಿ. ತುಂಬ ಜನ ನಿಮಗೆ ಹೆಲ್ಪ್ ಮಾಡೋದಕ್ಕೆ ರೆಡಿ ಇರ್ತಾರೆ, ಪ್ರಾಬಬ್ಲಿ ಹಿಂದೆ ಹೆಲ್ಪ್ ಮಾಡೋದಕ್ಕೆ ರೆಡಿ ಇಲ್ಲದೇ ಇರೋರು ಕೂಡ. ಆ್ಯಂಡ್ ತುಂಬ ಪಾಸಿಟಿವ್ ಟೈಮ್ಸ್ ಬರ್ತಾ ಇದೆ ನಿಮ್ಮ ಮ್ಯಾರೇಜಲ್ಲಿ. ಆ್ಯಂಡ್ ಕೆಲವೊಂದು ಸೀಕ್ರೆಟ್ಸ್ ಹೊರಗೆ ಬರೋದಿದೆ, ಅಥವಾ ಕೆಲವೊಂದು ವಿಚಾರಣೆಗಳು ಹೊರಗೆ ಬರೋದಿದೆ. ಆ್ಯಂಡ್ ಅದರಿಂದ ನಿಮಗೆ ಸಾಕಷ್ಟು ಸಾಂತ್ವನ ಸಿಗೋದಿದೆ. ಓಕೆ, ಸೊ ಕೆರಿಯರ್ ನೋಡೋಣ. ಇಲ್ಲೊಂದು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ, ತುಂಬ ಒಳ್ಳೆಯದಾಗ್ತಾ ಇದೆ. ಸೊ ಡೌಟ್ ಪಡಬೇಡಿ, ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಡೋದು. ಕೆರಿಯರ್, ಸೊ ಕೆರಿಯರ್ ಸೇಮ್ ಥಿಂಗ್. ಸೊ ಕೆರಿಯರಲ್ಲಿ ಸಾಕಷ್ಟು ಹೆಲ್ಪ್ ಸಿಗ್ತಾ ಇದೆ ಆ್ಯಂಡ್ ನಿಮಗೆ ಸ್ಟ್ರೆಂತ್ ಬರ್ತಾ ಇದೆ ಕೆರಿಯರ್ನ ಮುಂದೆ ತೊಗೊಂಡು ಹೋಗುವಷ್ಟು. ದಯವಿಟ್ಟು ಈ ಒಂದು ಸ್ಟೇಟಲ್ಲಿ ಇರಬೇಡಿ. ಕೋಪ, ಈಗೋ, ಅಥವಾ ನಿಮ್ಮನ್ನು ನೀವೇ ನೆಗೆಟಿವ್ ಥಾಟ್ಸಿಂದ ತುಂಬಿಕೊಳ್ಳೋದು. ನಕಾರಾತ್ಮಕತೆನ ಅದನ್ನು ಇನ್ವೈಟ್ ಮಾಡಿದ್ರೆ ಅದು ನಮ್ಮ ಜೊತೆ ಇರುತ್ತೆ ಆ್ಯಂಡ್ ತುಂಬ ದಿನ ಇರುತ್ತೆ ಆ್ಯಂಡ್ ಹೋಗೋದಕ್ಕೆ ತುಂಬ ಕಷ್ಟ ಅದು. ಸೊ ದಯವಿಟ್ಟು ತೀರಾನು ನೀವೇನೋ ತಪ್ಪು ಮಾಡಿದ್ದೀರಾ ಅದನ್ನೇ ಕೊರಗ್ತಾ ಕೂರಬೇಡಿ, ಕೋಪದಲ್ಲಿರಬೇಡಿ ಅಥವಾ ಈಗೋನ ಇಟ್ಕೋಬೇಡಿ. ಓಕೆ, ಸೊ ನೀವು ಆಲ್ ಗುಡ್ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್ ಇನ್ ಯುವರ್ ಕೆರಿಯರ್. ನಿಮ್ಮ ಬಿಸ್ನೆಸ್, ನಿಮ್ಮ ಜಾಬ್ ಎಲ್ಲನೂ ಚೆನ್ನಾಗಿದೆ. ಸ್ವಲ್ಪ ಸ್ಟ್ರೆಂತ್ ಇಟ್ಕೊಳ್ಳಿ. ಬಿಕಾಸ್ ತುಂಬ ಜನ ನಿಮ್ಮ ಒಂದು ಪಾಸಿಟಿವ್ ಮೈಂಡ್ಸೆಟ್ನ ಹಾಳು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಅದನ್ನು ಫೀಡ್ ಮಾಡೋಕ್ಕೆ ಬಿಡಬೇಡಿ. ಓಕೆ, ದೇ ವಾಂಟ್ ಟು ಡೆಸ್ಟ್ರಾಯ್ ಯು ಹುಕ್ ಆರ್ ಬೈ ಕ್ರೂಕ್, ಅಂದರೆ ಹೇಗಾದ್ರು ಸರಿ. ಓಕೆ, ಸಾಮಧಾನ ದಂಡ ಭೇದ ವಾಟ್ ಎವರ್ ಇಟ್ ಈಸ್, ಸೊ ಸಾರಿ, ಬಟ್ ಅದನ್ನೆಲ್ಲ ಯೂಸ್ ಮಾಡಿ ಅವ್ರು ನಿಮ್ಮನ್ನು ಕುಗ್ಸ್ಬೇಕು ಅಂತಿದ್ದಾರೆ. ಸೊ ಡೋಂಟ್ ಗೆಟ್ ಇನ್ ಟು ದಟ್. ಓಕೆ, ಸೊ ಖಂಡಿತ ಹೆಲ್ಪ್ ಇದೆ, ಆ ಹೆಲ್ಪ್ ತಗೊಳ್ಳಿ ಅಥವಾ ಸ್ಟ್ರೆಂತನ್ ಅಪ್ ಮಾಡ್ಕೊಳ್ಳಿ. ದಯವಿಟ್ಟು ನಿಮ್ಮ ಕೆರಿಯರ್ ಬಗ್ಗೆ ನೆಗೆಟಿವ್ ಆಗಿ ಇರಬೇಡಿ, ಪಾಸಿಟಿವ್ ಆಗಿರಿ. ಓಕೆ, ಸೊ ಗಿವ್ ಅಪ್ ಮಾಡಬೇಡಿ. ನೋ, ಸಾಮಧಾಮ ದಂಡ ಭೇದ ಎಲ್ಲವನ್ನೂ ಯೂಸ್ ಮಾಡ್ತಾ ಇದ್ದಾರೆ. ಸೊ ಬಿ ಕೇರ್ಫುಲ್. ಓಕೆ, ನೀವು ಅವರಿಗೆ ನೀವು ಗಿವ್ ಅಪ್ ಮಾಡಿದ್ರಿ ಅಂದರೆ ಇಟ್ಸ್ ವೆರಿ ಡಿಫಿಕಲ್ಟ್, ತುಂಬ ಡಿಫಿಕಲ್ಟ್ ಇದೆ ನಿಮಗೆ. ಆಯಿತಾ? ಕೊನೆಯದಾಗಿ ಪೈಲ್ ನಂಬರ್ 1 ನಿಮಗೆ ಈ ಬ್ಲೆಸ್ಸಿಂಗ್ಸ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ? ವಿಕ್ಟ್ರಿ, ಸ್ಟಬನ್ ಪರ್ಸನ್, ಪೇ ಅಟೆನ್ಷನ್ ಟು ಯುವರ್ ವರ್ಕ್. ತುಂಬ ಜನ ನಾನು ಹೇಳಿರೋ ಥರ ನಿಮ್ಮ ಒಂದು
ನಿಮ್ಮನ್ನು ಸೋಲ್ಸೋಕ್ಕೆ ಅಥವಾ ನಿಮ್ಮನ್ನು ಏನೋ ವಿನಾಕಾರಣ ಡಿಸ್ಟ್ರ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸಮ್ಮನ್ ಹೂ ಈಸ್ ವೆರಿ ಸ್ಟಬ್ಬನ್ ಆ್ಯಂಡ್ ಅಗ್ರೆಸಿವ್ ಪರ್ಸನ್. ಅವ್ರನ್ನ ಯಾವುದೇ ಕಾರಣಕ್ಕೂ ನಿಮ್ಮ ರಿಲೇಷನ್ಶಿಪ್ಪು, ನಿಮ್ಮ ಲವ್, ನಿಮ್ಮ ಕೆರಿಯರ್ ಮಧ್ಯದಲ್ಲಿ ಬರೋದಕ್ಕೆ ಬಿಡಬೇಡಿ. ಜಸ್ಟ್ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ನೋ ಮ್ಯಾಟರ್ ವಾಟ್ ಇಟ್ ಈಸ್, ನಿಮ್ಮ ಲವ್, ನಿಮ್ಮ ಮ್ಯಾರೇಜ್, ನಿಮ್ಮ ಕೆರಿಯರ್. ಸೊ ಪ್ಲೀಸ್ ನಿಮ್ಮನ್ನು ನೀವು ಸಂಭಾಳಿಸಿ, ಓಕೆ? ಬಿಕಾಸ್ ಯು ಆರ್ ಇನ್ ಅ ತುಂಬ ಒಂದು ಇದರಲ್ಲಿದ್ದೀರಾ. ಎಸ್ ಯೂನಿಕಾರ್ನ್ಸ್, ಮೈ ಗಾಡ್ನೆಸ್, ಯೂನಿಕಾರ್ನ್ಸ್ ಆರ್ ಹೆಲ್ಪಿಂಗ್ ಯು. ಸೊ ನಿಮ್ಮ ಇಂಟ್ಯೂಷನ್ನ ಬ್ಲಾಕ್ ಮಾಡ್ಕೊಬೇಡಿ. ಯಾ, ಓಕೆ? ಸೊ ಬಿ ಹ್ಯಾಪಿ. ಮೈ ಗಾಡ್, ಸಿ ಹಿಯರ್ ಡೋರ್ಸ್, ಆಪರ್ಚುನಿಟೀಸ್ ಆರ್ ವೆಯ್ಟಿಂಗ್ ಫಾರ್ ಯು. ನಿಮಗೋಸ್ಕರ ಆಪರ್ಚುನಿಟಿ ವೆಯ್ಟ್ ಮಾಡ್ತಾ ಇದೆ. ಪಾಯಿಂಟ್ ನಂಬರ್ 1, ಲವ್, ಕೆರಿಯರ್, ಎವ್ರಿಥಿಂಗ್ ಎಲ್ಲ ಫಿಕ್ಸ್ ಆಗ್ತಾ ಇದೆ ನಿಮಗೋಸ್ಕರ. ಬಟ್ ನೀವು ಯಾವುದೋ ಒಂದು ಹಿಂಸಾತ್ಮಕವಾದ ಒಂದು ಪರಿಸ್ಥಿತಿಯಲ್ಲಿದ್ದೀರಾ. ಸೊ ಪ್ಲೀಸ್ ಅದರಿಂದ ಹೊರಗೆ ಬನ್ನಿ, ಆಯಿತಾ? ಆ್ಯಂಡ್ ಗ್ರೀನ್ ಅವೆಂಚೂರಿನ್ ಆದಷ್ಟು ಇಟ್ಕೊಳಕ್ಕೆ ಟ್ರೈ ಮಾಡಿ ನಿಮ್ಮ ಟೇಬಲ್ ಮೇಲೋ ಅಥವಾ ನಿಮ್ಮ ಪರ್ಸಲ್ಲಿ. ಬಿಕಾಸ್ ಅದು ನಿಮ್ಮ ಎಫರ್ಟ್ಸ್ನ ಇನ್ಕ್ರೀಸ್ ಮಾಡುತ್ತೆ, ನಿಮ್ಮ ಗೋಲ್ಸ್ ಕಡೆ ಕಾನ್ಸಂಟ್ರೇಷನ್ ಕೊಡೋಕ್ಕೆ ಹೆಲ್ಪ್ ಮಾಡುತ್ತೆ, ಓಕೆ? ಸೊ ಆಲ್ ದ ವೆರಿ ಬೆಸ್ಟ್. ಫೈಲ್ ನಂಬರ್ 1 ತುಂಬ ಸೂಪರಾಗಿತ್ತು ನಿಮ್ಮ ಫೈಲ್. ಹೋಪ್ ನೀವು ಈ ಒಂದು ಬ್ಲೆಸ್ಸಿಂಗ್ಸ್ನ ಕ್ಲೇಮ್ ಮಾಡ್ಕೊತೀರಾ ಅಂತ ಭಾವಿಸ್ತೀನಿ. ಸೊ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ತೆ, ಟೇಕ್ ಕೇರ್, ಬಿ ಹ್ಯಾಪಿ. ನಮಸ್ತೆ. ಫೈಲ್ ನಂಬರ್ 2, ಯಾರು ಕಾರ್ನೇಲಿಯನ್ನು ಚಾಯ್ಸ್ ಮಾಡಿದ್ದೀರಾ? ಸೊ ನೀವು ಈ ಫೈಲಿಗೆ ಬರೋದಕ್ಕೆ ಕಾರಣ ಗಣೇಶ. ಸೊ ಪ್ರಾಬಬಲಿ ನೀವು ಗಣೇಶನ ದೇವಸ್ಥಾನಕ್ಕೆ ಹೋಗಬೇಕು ಅಥವಾ ಹರಕೆಗಳಿದ್ರೆ ದಯವಿಟ್ಟು ತೀರಿಸಿ. ಆ್ಯಂಡ್ ಇದೊಂದು ಬಂದಿತ್ತು, ಸೊ ಮೆಸೇಜ್. ಸೊ ಕಾರ್ನೇಲಿಯನ್, ವಿಘ್ನೇಶ್ವರ, ಏಂಜಲ್ಸ್, ಯೂನಿವರ್ಸ್, ಪ್ಲೀಸ್. ಫೈಲ್ ನಂಬರ್ 2 ಯಾರೆಲ್ಲ ಕಾರ್ನೇಲಿಯನ್, ವಿಘ್ನೇಶ್ವರ, ಶ್ರೀಕೃಷ್ಣ. ಫೈಲ್ ನಂಬರ್ 2 ಕಾರ್ನೇಲಿಯನ್, ಲವ್. ಸೊ ಲವ್ವಿಗೆ. ಸೊ ಸೆಕೆಂಡ್ ಯಾರೆಲ್ಲ ಮ್ಯಾರಿಡ್ ಇದ್ದೀರಾ ನಿಮಗೆ ಹಾಗೂ ನಿಮ್ಮ ಕೆರಿಯರಿಗೆ, ಓಕೆ? ಸೊ ಫಸ್ಟ್ ನೋಡೋಣ. My God. So love, so faith and patience, things will materialize, basic necessities will be taken care of. So ನೀವು ಪ್ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಕೆಟ್ಟ ಪರಿಸ್ಥಿತಿಗಳನ್ನು ನೋಡಿದ್ದೀರಾ, ಸಪ್ರೇಷನ್ಸ್ನ ನೋಡ್ತಾ ಇದ್ದೀರಾ, ಅಥವಾ ಎಲ್ಲೋ ಒಂದು ಕಡೆ ಆ ವ್ಯಕ್ತಿ ನಿಮ್ಮನ್ನು ತುಂಬಾ ಡೀಪಾಗಿ ಹರ್ಟ್ ಮಾಡಿ ಹೋಗಿದ್ದಾರಾ. ಸೊ ಅಥವಾ ಇದು ಒನ್ ವೇ ಇರಬಹುದು. ಸೊ ನೀವು ಪ್ರೀತಿಸ್ತಾ ಇರ್ಬೋದು, ಆ ವ್ಯಕ್ತಿ ಕಡೆಯಿಂದ ಇನ್ನೂ ಏನು ಉತ್ತರಗಳಿಲ್ದಲೇ ಇರ್ಬೋದು, ಅಥವಾ ನೀವು ಈಗಲೂ ಕೂಡ ಆ ವ್ಯಕ್ತಿಗೆ ಕಾಯ್ತಾ ಇರ್ಬೋದು. ಸೊ ಇಲ್ಲಿ ಪೇಷನ್ಸ್ನ ಇಟ್ಕೊಳ್ಳಿ ಆ್ಯಂಡ್ ಭರವಸೆನ ಇಟ್ಕೊಳ್ಳಿ. ಖಂಡಿತ ಈ ಒಂದು ಸಿಚುವೇಶನಿಗೆ ನಿಮಗೆ ಫಲಿತಾಂಶ ಸಿಗಲಿದೆ, ಓಕೆ? ಸೊ ಪ್ರಾಬಬಲಿ ನೀವು ಅನ್ಕೊತಾ ಇರ್ಬೋದು, ಈ ವ್ಯಕ್ತಿ ನಿಮ್ಮ ಜೀವನದಿಂದ ಹೋಗೇ ಬಿಟ್ಟಿದ್ದಾರೆ, ಬರೋದೇ ಇಲ್ಲ ಅಥವಾ ಏನೂ ನಡೆಯೋದಿಲ್ಲ ಅಂತ. ಬಟ್ ಖಂಡಿತ ಎಲ್ಲೋ ಒಂದು ಕಡೆ ಏನೋ ಒಂದು ಆಶ್ಚರ್ಯಚಕಿತವಾದ ಒಂದು ಘಟನೆಗಳು ನಡೆಯೋದಿದೆ. ಸೊ ನೀವು ಪ್ರೀತಿಯಲ್ಲಿ ಎಲ್ಲವನ್ನು ಕಳ್ಕೊಂಡಿದ್ರೆ, ಏನಾರ ತುಂಬ ದುಡ್ಡು ಕೊಟ್ಟು ಅಥವಾ ಏನೋ ಒಂದು ರೀತಿಯಲ್ಲಿ ಕಳ್ಕೊಂಡಿದ್ರೆ ಖಂಡಿತ ತಲೆ ಕೆಡಿಸ್ಕೊಬೇಡಿ. ಅಥವಾ ನಿಮ್ಮ ಮೆಂಟಲ್ ಹೆಲ್ತ್ ಚೆನ್ನಾಗಿಲ್ಲ, ನೀವು ಮಾನಸಿಕವಾಗಿ ಹಿಂಸೆ ಅನುಭವಿಸ್ತಾ ಇದ್ದರೆ ಖಂಡಿತ ನೀವು ಚೆನ್ನಾಗಾಗ್ತೀರಾ ಅನ್ನೋದು ಈ ಒಂದು ಕಾರ್ಡಲ್ಲಿ ನಿಮಗೆ ಹೇಳಲಾಗಿದೆ, ಓಕೆ? ಸೊ ನೆಕ್ಸ್ಟ್ ಯಾರೆಲ್ಲ ಮ್ಯಾರಿಡ್ ಇದ್ದೀರಾ, ಸೊ ನಿಮಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ರ್ಯಾಬಿಟ್. ಸೊ ಇಲ್ಲಿ ಓವರ್ಕಮಿಂಗ್ ಫಿಯರ್ ಫರ್ಟಿಲಿಟಿ ಪ್ರಾಜೆಕ್ಟ್ ವಿಲ್ ಮೂವ್ ಅಹೆಡ್, ಓಕೆ? ಸೊ ಭಯಗಳನ್ನು ನೀವು ದೂರ ಮಾಡಬೇಕು. ಸೊ ಭಯಗಳಿಂದ ಎಷ್ಟು ನೀವು ದೂರ ಇರ್ತೀರೋ ಅಷ್ಟು ಒಳ್ಳೆಯದು. ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ನಿಮಗೆ ಬಹಳಷ್ಟು ಭಯಗಳಿದೆ. ಸೊ ಅದನ್ನು ದೂರ ಮಾಡ್ತಾ ಇದ್ದೀರಾ ಆ್ಯಂಡ್ ಅದನ್ನು ದೂರ ಮಾಡೋ ಪ್ರಯತ್ನ ಕೂಡ ನೀವು ಮಾಡ್ತಾ ಇದ್ದೀರಾ ಆ್ಯಂಡ್ ಮಾಡ್ತೀರಾ ಕೂಡ ಅನ್ನೋದು ಇಲ್ಲಿ ಸ್ಟ್ರಾಂಗ್ ಆಗಿದೆ. ಸೊ ಪಾಸಿಟಿವ್ ಅಫರ್ಮೇಷನ್ ಇದು, ಓಕೆ? ಫರ್ಟಿಲಿಟಿ. ಸೊ ನಿಮ್ಮಿಬ್ಬರ ಮಧ್ಯದಲ್ಲಿ
ಏನೋ ಜಗಳಗಳು, ಭಿನ್ನಾಭಿಪ್ರಾಯಗಳು ಅಥವಾ ಏನೋ ಒಂದು ನಡೀತಾ ಇದ್ದರೆ ಅಥವಾ ಕೆಟ್ಟ ವಾತಾವರಣಗಳಿದ್ದರೆ ಅದು ದೂರ ಆಗ್ತಾ ಇದೆ. ಆ್ಯಂಡ್ ಮಕ್ಕಳ ಬಗ್ಗೆ ನೀವು ಚಿಂತಿಸ್ತಾ ಇದ್ದರೆ ಖಂಡಿತ ಮಕ್ಕಳ ಬಗ್ಗೆನೂ ನಿಮಗೆ ಚಿಂತನೆ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ನಿಮ್ಮ ಹೆಲ್ತ್ ನಿಮ್ಮ ಆರೋಗ್ಯದಲ್ಲೂ ಕೂಡ ಏನಾರ ಒಂದು ಸಮಸ್ಯೆ ಇದ್ದರೆ ಅದು ಕೂಡ ಸರಿ ಹೋಗ್ತಾ ಇದೆ. ಆ್ಯಂಡ್ ಪ್ರೆಗ್ನೆನ್ಸಿಗೆ ನೀವು ಟ್ರೈ ಮಾಡ್ತಾ ಇದ್ದರೆ ಖಂಡಿತ ಒಳ್ಳೆಯದಾಗ್ತಾ ಇದೆ. ಆ್ಯಂಡ್ ದುಡ್ಡಿನ ಕಷ್ಟಗಳಿದ್ದರೆ ಅದು ಕೂಡ ಸಂಪೂರ್ಣವಾಗಿ ಹೋಗ್ತಾ ಇದೆ. ಸೊ ಕ್ಲೇಮ್ ಮಾಡ್ಕೊಳ್ಳಿ. ಪ್ರಾಜೆಕ್ಟ್ ವಿಲ್ ಮೂವ್ ಅಹೆಡ್. ಸೊ ಯಾವುದೋ ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟು ಇಲ್ಲಿ ಮುಂದೆ ಹೋಗ್ತಾ ಇದೆ. ಸೊ ಆ್ಯಂಡ್ ವಾಟ್ ಈಸ್ ಇಟ್ ಅಂದರೆ ನಿಮಗೆ ಯಾರಿಂದನೂ ಏನೋ ಒಂದು ನೋವಾಗಿರ್ಬೋದು. ಪ್ರಾಬಬಲಿ ನನಗೆ ಅನ್ನಿಸ್ತಾ ಇರೋದು ಯಾವುದೋ ಒಂದು ಮದರ್ ಫಿಗರ್ ನಿಮಗೆ ತುಂಬ ನೋವು ಕೊಟ್ಟಿದ್ರೆ ಅದರಿಂದ ಕೂಡ ನೀವು ಓವರ್ಕಮ್ ಮಾಡ್ತಾ ಇದ್ದೀರಾ. ಸೊ ನೆಕ್ಸ್ಟ್ ಇಸ್ ಕೆರಿಯರ್. ಸೊ ಕೆರಿಯರ್ ಇಟ್ ಕ್ಯಾನ್ ಬಿ ನೀವು ಓದ್ತಾ ಇರ್ಬೋದು ಅಥವಾ ನೀವು ಕೆರಿಯರ್, ಜಾಬ್, ಬಿಸ್ನೆಸ್ ಏನೇ ಇರ್ಬೋದು. ಮೈ ಗಾಡ್, ಪಾಮ್ ಟ್ರೀ. ಸೊ ವಿಕ್ಟ್ರಿ, ಗುಡ್ ಹೆಲ್ತ್, ಪ್ರಮೋಷನ್ಸ್, ಇನ್ಕ್ರಿಮೆಂಟ್ ಆ್ಯಂಡ್ ಪವರ್. ಸೊ ಕೆರಿಯರಲ್ಲಿ ಆಲ್ ಟುಗೆದರ್ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಸೊ ನಿಮ್ಮ ಕೆರಿಯರು ಚೆನ್ನಾಗಿರುತ್ತೆ. ಆ್ಯಂಡ್ ನಿಮಗೆ ಪ್ರಮೋಷನ್ನು, ಒಂದು ಪವರ್, ಅಥಾರಿಟಿ ಪವರ್ ಸಿಗ್ತಾ ಇದೆ. ಆ್ಯಂಡ್ ಪ್ರಮೋಷನ್ ಸಿಗ್ತಾ ಇದೆ, ಇನ್ಕ್ರಿಮೆಂಟ್ ಸಿಗ್ತಾ ಇದೆ. ಸೊ ಖಂಡಿತ ಒಳ್ಳೆಯದಾಗ್ತಾ ಇದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೋಡೋಣ. ಮ್ಯಾರೇಜ್. ಸೊ ಮ್ಯಾರೇಜ್ ಆಗೋ ಸಾಧ್ಯತೆಗಳಿದೆ. ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 2 ಕೃಷ್ಣ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಶ್ರೀ ಕೃಷ್ಣ ದಯವಿಟ್ಟು ಕಾರ್ಯವನ್ನು ಚಾಯ್ಸ್ ಮಾಡಿದ್ದಾರೆ. ಎಸ್. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಯಾರ್ಯಾರ ಸಪ್ರೇಷನ್ಸ್ ಇಲ್ಲಿದ್ದರೆ ಖಂಡಿತ ಸಪ್ರೇಷನ್ಸ್ ದೂರ ಆಗ್ತಾ ಇದೆ. ಏನಕ್ಕೆ ನೀವು ಸಪ್ರೇಷನ್ಸಿಂದ ಇದ್ರಿ, ಎಷ್ಟೆಲ್ಲ ಗೊಂದಲಗಳಿತ್ತು, ಇಷ್ಟೆಲ್ಲ ನೀವು ಪ್ರಶ್ನೆಗಳು ಕೇಳಿರ್ಬೋದು ಸುಮಾರು ಜನರಿಗೆ. ಈಗ ಗೊಂದಲಗಳಿಗೆ ಈಗ ಫುಲ್ ಸ್ಟಾಪ್ ಇಡ್ತಾ ಇದ್ದಾರೆ. ಓಕೆ. ಸೊ ಇಲ್ಲಿ ಪ್ರಾಬಬಲಿ ನೀವು ಮೋಸಗಳು ಅಥವಾ ಜಗಳಗಳು ಅಥವಾ ಕಾಂಪಿಟೇಷನ್ಸು ಇದರಿಂದೆಲ್ಲ ಸೋತು ಹೋಗಿದ್ದೀರಾ. ಬಟ್ ಈ ವ್ಯಕ್ತಿ ನಿಮಗೆ ವಾಪಸ್ 6 ತಿಂಗಳಾದಮೇಲೆ ಭೇಟಿ ಆಗ್ತಾ ಇದ್ದಾರೆ. ರೀಕನ್ಸಿಲಿಯೇಷನ್ ಆಗ್ತಾ ಇದೆ. ಓಕೆ. ಎಸ್, ಈ ವ್ಯಕ್ತಿನೇ ನಿಮಗೆ ಮೆಸೇಜ್ ಮಾಡ್ಬೋದು, ಈ ವ್ಯಕ್ತಿನೇ ನಿಮಗೆ ರೀಚ್ ಔಟ್ ಮಾಡ್ಬೋದು. ಸೊ ವೆಯ್ಟ್ ಮಾಡಿ, ನೀವೇನು ಮಾಡೋದಕ್ಕೆ ಹೋಗಬೇಡಿ. ಓಕೆ. ಸೊ ನೀವು ನಿಮ್ಮ ಮ್ಯಾರೇಜ್ ಆ್ಯಂಡ್ ಜಾಸ್ತಿ ಯೋಚನೆ ಮಾಡೋಕ್ಕೆ ಹೋಗಬೇಡಿ ಈ ವ್ಯಕ್ತಿ ಬಗ್ಗೆ. ಓಕೆ. ಚಿಲ್ ಆಗಿರಿ, ಚಿಲ್. ಸೊ ನೆಕ್ಸ್ಟ್ ಯಾರೆಲ್ಲ ಮ್ಯಾರಿಡ್ ಇದ್ದೀರಾ? ಅಗೇನ್ ಜಜ್ಮೆಂಟ್ ಕಾರ್ಡ್. ಭಯ ಪಡಬೇಡಿ. ಓಕೆ. ಸೊ ಯಾರೋ ಮೋಸ ಮಾಡಿಬಿಡ್ತಾರೆ, ನಾನೇನಾರ ಒಂದು ಈಗಲೇ ಆ್ಯಕ್ಷನ್ ತೊಗೊಬೇಕು. ಆಲ್ರೆಡಿ ದೇವರು ನಿಮಗೆ ತೋರಿಸ್ಕೊಟ್ಟಿದ್ದಾರೆ. ಜಜ್ಮೆಂಟ್ ಕಾರ್ಡ್ ಯಾವತ್ತೂ ನೀವು ಏನು ಇಷ್ಟ ಇಲ್ಲ ಅಂತ ಅಂದ್ಕೊತಿರ್ತೀರೋ ಅದೇ ಆಗಿರ್ಬೋದು. ಸೊ ಅದೇ ಸತ್ಯ. ಅದರಿಂದ ನೀವು ನ್ಯಾಚುರಲಿ ಹೊರಗೆ ಬರಬಹುದು ಅನ್ನೋದು ಇಲ್ಲಿ ತುಂಬ ಸ್ಟ್ರಾಂಗಾಗಿ ಹೇಳ್ತಾ ಇದ್ದಾರೆ. ಸೊ ಪ್ರಾಬಬಲಿ ಇಲ್ಲಿ ನಿಮಗೆ ಭಯಗಳಿದೆ, ಥರ್ಡ್ ಪಾರ್ಟಿಯಿಂದ ಭಯ ಇದೆ ಅಥವಾ ಯಾವುದೋ ಒಂದು ಭಯಗಳಿದೆ. ಸೊ ಭಯಗಳಿಗೆ ಎನರ್ಜೀಸ್ನ ಕೊಡೋಕ್ಕೆ ಹೋಗಬೇಡಿ ಅನ್ನೋದು ಇದೆ. ಸೊ ಯಾರಿಂದಾರ ನಿಮಗೆ ಮೋಸ ಆಗ್ತಾ ಇದೆ ಅದಾಗಕ್ಕೆ ಬಿಟ್ಬಿಡಿ. ಯಾಕಂದರೆ ಅದೇ ಅಂತಿಮ ತೀರ್ಮಾನ. ಬಿಕಾಸ್ ಜಜ್ಮೆಂಟ್ ಇಸ್ ಫೈನಲ್ ಡಿಸಿಷನ್ ಇಲ್ಲಿ. ಸೊ ನಿಮ್ಮ ಗೊಂದಲಗಳಿಗೆ, ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಇದೆ. ನಿಮಗಾಗಿರೋ ಮೋಸಗಳಿಗೆ ನಿಮಗೆ ಉತ್ತರ ಸಿಗ್ತಾ ಇದೆ. ಸೊ ಯಾರನ್ನು ಆಯ್ಕೆ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಆ್ಯಂಡ್ ನಿಮ್ಮ ಸ್ಟ್ಯಾಂಡರ್ಡ್ಸ್ನ ಎಲ್ಲೂ ಕಡಿಮೆ ಮಾಡ್ಕೊಬೇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಏನಾರ ಹರಕೆಗಳಿದ್ದರೆ ದಯವಿಟ್ಟು ತೀರಿಸಿ ಅಥವಾ ಪ್ರಾಮಿಸಸ್ ಇದ್ದರೆ ತೀರಿಸಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ. ಡಿಸಿಷನ್ ಮೇಕಿಂಗ್ ಈಸ್ ಇಂಪಾರ್ಟೆಂಟ್. ಬಿಕಾಸ್ ನಿಮ್ಗೆ ಆಲ್ರೆಡಿ ಸಿಚುವೇಶನ್ ಏನು ಅನ್ನೋದು ಗೊತ್ತಿದೆ. ಆ್ಯಂಡ್ ತುಂಬ ಸ್ಲೋ ಆಗಿ ಡಿಸಿಷನ್ಸ್ನ ತೊಗೊಳ್ಳಿ, ಬಟ್ ಕರೆಕ್ಟ್ ಡಿಸಿಷನ್ಸ್ನ ತೊಗೊಳ್ಳಿ ಅನ್ನೋದು ಹೇಳ್ತಾ ಇದ್ದಾರೆ. ಎಸ್, ತುಂಬ ಜನ ಇಲ್ಲಿ ನಿಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ, ಮಾಡಿರಬಹುದು ಅಥವಾ ಮೋಸ ಆಗಿದೆ. ಸೊ ಅದರ ಕಡೆ ಗಮನ ಕೊಡೋಕ್ಕೆ ಹೋಗಬೇಡಿ. ಮುಂದೆ ಏನು ಮಾಡಬೇಕು, ನಿಮ್ಮನ್ನು ಮುಂದೆ ಹೋಗೋಕ್ಕೆ ಬಿಡ್ತಾ ಇಲ್ಲ ಅವರು ಅಥವಾ ಮುಂದೆ ಸ್ಟೆಪ್ಸ್ ತೊಗೊಳಕ್ಕೆ ಬಿಡ್ತಾ ಇಲ್ಲ ಅವರು. ಆ ಭಯಗಳಿಂದ ದೂರ ಇರಿ. ಓಕೆ. ಡಿಸಿಷನ್ ಇಂಪಾರ್ಟೆಂಟ್ ಇದೆ. ಸೊ ಕೆರಿಯರ್ ನೋಡೋಣ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಕೆರಿಯರ್. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಶ್ರೀ ಕೃಷ್ಣ ಕೆರಿಯರ್
ಸಕ್ಕತ್ತಾಗಿ ಓ ಮೈ ಗಾಡ್ ಕೆರಿಯರ್ ಈಸ್ ಸೂಪರ್. ಓಕೆ, ಸೊ ಕೆರಿಯರಲ್ಲಿ ನಿಮ್ಮ ವಿಶಸ್ ಫುಲ್ಫಿಲ್ ಆಗ್ತಾ ಇದೆ, ನಿಮಗೆ ಪಾಸಿಟಿವ್ ಟೈಮ್ ಬರ್ತಾ ಇದೆ. ಆ್ಯಂಡ್ ಎಂಪ್ರರ್ ಆಲ್ರೆಡಿ ಕೆರಿಯರಿಗೆ ಎಂಪ್ರರ್ ಬರ್ತಾ ಇದ್ದಾರೆ ಅಂದರೆ ನಾನು ಆಲ್ರೆಡಿ ಹೇಳಿರೋ ಥರ ನೀವೊಂದು ಅಥಾರಿಟಿ ಫಿಗರ್ ಆಗ್ತಾ ಇದ್ದೀರಾ, ಅಥವಾ ಎಲ್ಲೋ ಒಂದು ಕಡೆ ನಿಮಗೊಂದು ನಿಮ್ಮದೇ ಆದ ಒಂದು ರೂಲಿಂಗ್ ನಡೀತಾ ಇದೆ. ಸೊ ನೀವೇನು ಹೇಳ್ತಿರೋದು ಕೇಳೋ ಒಂದು ಪ್ರಶಾಸನ ನಿಮ್ದು ಆಗ್ತಾ ಇದೆ. ಸೊ ಆಲ್ ದ ವೆರಿ ಬೆಸ್ಟ್ ನಿಮಗೆ. ಆ್ಯಂಡ್ ಇಲ್ಲಿ ಸಾಕಷ್ಟು ಜನರಿಗೆ ನಿಮ್ಮ ಕೆರಿಯರಲ್ಲಿ ನಿಂತು ಏನೋ ಒಂದು ಆಗ್ತಿರ್ಬೋದು. ಬಟ್ ನಾವು ಈ ರೀಡಿಂಗ್ ನೋಡ್ತಿದ್ರೆ ನೀವು ನಿಮ್ಮ ಕೆರಿಯರ್ ಟಾಪ್ ನಾಚ್ ಇದೆ. ಸೊ ದಯವಿಟ್ಟು ನಿಮ್ಮ ಕೆರಿಯರನ್ನು ಏನೋ ಚೇಂಜ್ ಆಗಲ್ಲ ಅಥವಾ ಹೀಗೆ ತುಂಬ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ. ಬಿಕಾಸ್ ತುಂಬ ಜನ ತುಂಬ ಬೇಗ ನಿಮ್ಮ ಮೆಂಟಲ್ ಸ್ಟೇಟ್ನ ಹಾಳು ಮಾಡೋಕ್ಕೆ ಟ್ರೈ ಮಾಡ್ಬೋದು. ಸೊ ಬಿ ಕೇರ್ಫುಲ್. ಓಕೆ, ಸೊ ನಿಮ್ಮಿಂದ ಆಗಲ್ಲ ಮಾಡಲ್ಲ ಅನ್ನೋದಿದ್ದರೆ ದಯವಿಟ್ಟು ಅದನ್ನು ಕೇಳೋಕ್ಕೆ ಹೋಗಬೇಡಿ. ಓಕೆ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಶ್ರೀಕೃಷ್ಣ ದಯವಿಟ್ಟು ಫೈಲ್ ನಂಬರ್ 2 ಯಾರು ಕಾರ್ನೇಲಿಯನ್ನು ಚಾಯ್ಸ್ ಮಾಡಿದ್ದಾರೆ ಅವರಿಗೆ ಗೈಡೆನ್ಸ್ ಏನು ಕೊಡೋಕ್ಕೆ ಇಷ್ಟಪಡ್ತೀರಾ? ಓ ಮೈ ಗಾಡ್, ಸಿ ರೂಸ್ಟರ್ ನಾನು ಆಲ್ರೆಡಿ ಹೇಳಿರೋ ಥರ ಯಾವುದೋ ಒಬ್ಬ ವ್ಯಕ್ತಿ ಅವರೇ ಮೆಚ್ಚಿಸ್ಕೊತಿರ್ತಾರೆ, ಅವರೇ ಹೊಗಳ್ಕೊತಿರ್ತಾರೆ, ಅವ್ರ ಬಗ್ಗೆನೇ ಅವರು ಒಂದು ಸಣ್ಣ ಕೆಲಸ ಮಾಡಿದ್ರೂ ಅದನ್ನು ಎಷ್ಟು ಕಷ್ಟಪಟ್ಟು ಮಾಡಿದ್ದಾರೆ ಅನ್ನೋ ಥರ ಹೇಳ್ತಾರಲ್ಲ, ಇಂಥವರಿಂದ ನೀವು ದೂರ ಇರಿ. ಇವರೇನಾರ ನಿಮ್ಮ ಜೊತೆ ಆರ್ಗ್ಯುಮೆಂಟ್ಸಿಗೆ ಬಂದರೆ ಹೀ ಈಸ್ ಅ ಫೂಲ್ ಅಂತ ಬಿಟ್ಬಿಡಿ. ಯಾಕಂದರೆ ಸುಮಾರು ಸತಿ ನಾವು ನಮ್ಮ ಮಕ್ಕಳದು ಅಥವಾ ಯಾರ್ದೋ ಬೇರೆಯವರ ಒಂದು ಮೆಂಟಲ್ ಪೀಸನ್ನು ಹಾಳು ಮಾಡ್ತಾ ಇರೋರಿಗೆ ನಾವು ವಿನಾಕಾರಣ ಆರ್ಗ್ಯುಮೆಂಟ್ಸಿಗೆ ಎಳೆದಾಗ ನಾವು ಸಣ್ಣವರಾಗ್ತೀವಿ ಹೊರತು ಅವರಲ್ಲ. ಓಕೆ, ಅವ್ರು ಬೇರೆಯವ್ರಿಗೆಲ್ಲ ಹೇಳ್ಕೊಂಡು ತಿರುಗ್ತಾ ಇರ್ತಾರೆ, ನನ್ನದೇನು ತಪ್ಪಿಲ್ಲ ಹಾಗೆ ಹೀಗೆ ಅಂದ್ಕೊಂಡು. ಬಟ್ ಯಾರಿಗೂ ನೀವು ಎಂಟರ್ಟೈನ್ ಮಾಡಬೇಡಿ. ಜಸ್ಟ್ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಪೇ ಅಟೆನ್ಷನ್ ಟು ಯುವರ್ ವರ್ಕ್ ಆ್ಯಂಡ್ ಡೋರ್ಸ್ ಆರ್ ಓಪನಿಂಗ್, ಆಪರ್ಚುನಿಟೀಸ್ ಆರ್ ವೇಟಿಂಗ್ ಫಾರ್ ಯು ಡೋರ್. ಓಕೆ, ಸೊ ನಿಮ್ಮ ಲೈಫಲ್ಲೆಲ್ಲ ಒಳ್ಳೆಯದಾಗ್ತಾ ಇದೆ. ಸೊ it's all the good things happening to you, confirmation. Okay, yeah, yes, okay, ಕಾರ್ನೇಲಿಯನ್ನ ಯೂಸ್ ಮಾಡಿ. ಬಿಕಾಸ್ ಕಾರ್ನೇಲಿಯನ್ ಅಗೇನ್ ಸೇಮ್ ಥಿಂಗ್, ಆಪರ್ಚುನಿಟೀಸ್ ಈ ಕಾರ್ಡಲ್ಲಿ ನೋಡಿರ್ಬೋದು. ಸೊ ನ್ಯೂ ಆಪರ್ಚುನಿಟೀಸ್, ಪಾಸಿಬಿಲಿಟೀಸ್, ಪಾತ್ಸ್ ಆರ್ ಓಪನಿಂಗ್ ಅಪ್. ಸೊ ಏನೇ ಬ್ಲಾಕೇಜಸ್ ಇರಲಿ ನಿಮ್ಮ ಲವ್ ಲೈಫಲ್ಲಿ, ನಿಮ್ಮ ಮ್ಯಾರೇಜಲ್ಲಿ, ನಿಮ್ಮ ಕೆರಿಯರಲ್ಲಿ ಎಲ್ಲ ಬ್ಲಾಕೇಜಸ್ ಓಪನ್ ಅಪ್ ಆಗ್ತಾ ಇದೆ. ಸೊ ಅಗೇನ್ ಓಲ್ಡರ್ ಮ್ಯಾನ್ ಆ್ಯಂಡ್ ಓಲ್ಡರ್ ಮ್ಯಾನ್. ಓಕೆ, ಸೊ ನಿಮ್ಮ ಅಥಾರಿಟಿ ಇರುತ್ತೆ. ಸೊ ಕಾರ್ನೇಲಿಯನ್ ಬೇಸಿಕಲಿ ನಿಮ್ಮ ಭಯಗಳನ್ನು ದೂರ ಮಾಡುತ್ತೆ. ಸೊ ಆಲ್ರೆಡಿ ನೀವು ಇಲ್ಲಿ ನೋಡಿರ್ಬೋದು ಓವರ್ಕಮಿಂಗ್ ಫಿಯರ್. ಸೊ ಕಾರ್ನೇಲಿಯನ್ ವೇರ್ ಮಾಡೋದ್ರಿಂದ ನಿಮ್ಮ ವಿನಾಕಾರಣ ಭಯ ಪಡೋದು ದೂರ ಆಗುತ್ತೆ, ಅಥವಾ ಅದನ್ನು ಆ ಪರ್ಸಲ್ಲಿ ಇಟ್ಕೊಳ್ಳೋದು ಅಥವಾ ಪಿಲ್ಲೋ ಕೆಳಗೆ ಇಟ್ಕೊಳ್ಳೋದ್ರಿಂದ ನಿಮ್ಗೆ ಒಳ್ಳೆಯದಾಗುತ್ತೆ. ಸೊ ತೀರಾನು ಪ್ರಾಕ್ಟಿಕಲ್ ಆಗಿಬಿಡಿ, ತೀರಾನು ಎಮೋಷ್ನಲ್ ಆಗಿಬಿಡಿ, ಬ್ಯಾಲೆನ್ಸ್ಡ್ ಆಗಿರಿ ಅಂತ ಹೇಳ್ತೀನಿ. ಸೊ ಆಲ್ ದ ವೆರಿ ಬೆಸ್ಟ್ ನಿಮಗೆ. ಫೈಲ್ ನಂಬರ್ 2 ತುಂಬ ಸೂಪರ್ ಆಗಿದೆ. ಬಟ್ ಕೆಲವೊಂದನ್ನು ನೀವು ಇಗ್ನೋರ್ ಮಾಡಬೇಕು, ಡಿಸಿಷನ್ಸ್ನ ತೊಗೊಬೇಕು, ಇಲ್ಲಾಂದರೆ ಸಖತ್ತಾಗಿದೆ ನಿಮ್ಮ ಫೈಲು. ಸೊ ಆಲ್ ದ ವೆರಿ ಬೆಸ್ಟ್ ನಿಮಗೆ. ಗಾಡ್ ಬ್ಲೆಸ್ ಯು ಆ್ಯಂಡ್ ಎಲ್ಲ ಥರದಲ್ಲೂ ಒಳ್ಳೆಯದಾಗಲಿ ನಿಮಗೆ. ಟೇಕ್ ಕೇರ್. ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ. ನಮಸ್ತೆ. ಫೈಲ್ ನಂಬರ್ 3 ಯಾರು ಸಿಟ್ರೀನ್ನ ಚಾಯ್ಸ್ ಮಾಡಿದ್ದೀರಾ? ಸೊ ಪ್ರಾಬಬಲಿ ನಿಮಗೆ ಮನಿ ಪ್ರಾಬ್ಲಮ್ಸ್ ಇರಬಹುದು, ಅಥವಾ ಇಲ್ಲದೆ ಹೋದ್ರೂ ನಿಮಗೆ ಅದನ್ನು ಯಾವ ಥರ ಬ್ಯಾಲೆನ್ಸ್ ಮಾಡಬೇಕು ಅಥವಾ ಖರ್ಚನ್ನ ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಖಂಡಿತ ನೀವು ಸಿಟ್ರಿನ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಸಿಟ್ರಿನ್ನ ನೀವು ನಿಮ್ಮ ಕ್ಯಾಶ್ ಬಾಕ್ಸ್ ಒಳಗೆ ಅಥವಾ ನಿಮ್ಮ ಪರ್ಸ್, ವಾಲೆಟ್, ಪಿಲ್ಲೋ ಕೆಳಗೆ ಯೂಸ್ ಮಾಡಿ. ಆ್ಯಂಡ್ ಇಟ್ ವಿಲ್ ಹೆಲ್ಪ್ ಯು ಔಟ್. ಆ್ಯಂಡ್ ದಟ್ಸ್ ಇಟ್. ಓಕೆ, ಸೊ ನೋಡೋಣ ನಿಮ್ಮ ಬ್ಲೆಸ್ಸಿಂಗ್ಸ್ ಏನಿದೆ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಶ್ರೀಕೃಷ್ಣ ದಯವಿಟ್ಟು ಫೈಲ್ ನಂಬರ್ 3 ಯಾರು ಸಿಟ್ರನ್ನ ಚಾಯ್ಸ್ ಮಾಡಿದ್ದಾರೆ ಅವರ ಲವ್ ಲೈಫ್ ಬ್ಲೆಸ್ಸಿಂಗ್ಸ್ ಏನಿದೆ. ಸೊ ಅವರ ಲವ್ ಲೈಫ್ ಬ್ಲೆಸ್ಸಿಂಗ್ಸ್ ಏನಿದೆ
ದೆನ್ ಯಾರೆಲ್ಲ ಮ್ಯಾರಿಡ್ ಇದ್ದಾರೆ, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಶ್ರೀಕೃಷ್ಣ ದಯವಿಟ್ಟು ಮ್ಯಾರಿಡ್. ಈ ರೀಡಿಂಗ್ ನೋಡಾದಮೇಲೆ ಮಾರ್ಕ್ ಮೈ ವರ್ಡ್ಸ್, ನೀವು ತುಂಬ ಸಮಾಧಾನವಾಗಿರ್ತೀರ. ದಟ್ಸ್ ವಾಟ್ ದ ಮೆಸೇಜ್ ಇಸ್ ಕಮಿಂಗ್. ಆ್ಯಂಡ್ ಸಿಟ್ರಿನ್ ನಿಮಗೆ ಆ ಒಂದು ಸಾಂತ್ವನ ಕೊಡುತ್ತೆ. ಓಕೆ, ಎಸ್. ಆ್ಯಂಡ್ ಕೆರಿಯರ್, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 3 ಸಿಟ್ರಿನ್ ಚಾಯ್ಸ್ ಮಾಡಿದ್ದಾರೆ ಅವರಿಗೆ ಕೆರಿಯರ್. ಲೆಟ್ಸ್ ಸಿ, ನೋಡೋಣ. ಲವ್, ಓ ಮೈ ಗಾಡ್, ಪ್ಯಾರೆಟ್ ಕಪಲ್. ಎಂಟರ್ಟೈನ್ಮೆಂಟ್, ಮ್ಯೂಸಿಕ್, ಸ್ಮೂತಿಂಗ್ ಆಫ್ ಮೈಂಡ್, ರೊಮ್ಯಾನ್ಸ್ ಆ್ಯಂಡ್ ಪ್ಯಾಷನ್. ಓಕೆ, ಸೊ ನೀವು ಆಲ್ರೆಡಿ ಕಮಿಟ್ ಆಗಿದ್ದೀರಾ ಅಂದರೆ, ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ಅಥವಾ ಇಲ್ಲ ಅಂದ್ರೂ ಯು ಆರ್ ಮೀಟಿಂಗ್ ಯುವರ್ ಯುನೋ ಬೆಟರ್ ಹಾಫ್. ಓಕೆ, ಸೊ ಯಾವ ಒಂದು ಪಾರ್ಟ್ನರ್ ನಿಮಗೆ ಬೇಕು, ಆ ಪಾರ್ಟ್ನರಲ್ಲಿ ಏನೆಲ್ಲ ಬೇಕು, ಪರ್ಫೆಕ್ಟ್ ಮ್ಯಾಚ್ ಏನಿದೆ ನಿಮಗೆ ಸಿಗ್ತಾ ಇದೆ. ಓಕೆ, ಆ್ಯಂಡ್ ಖಂಡಿತ ನೀವು ಖುಷಿಯಾಗಿರ್ತೀರಾ. ಆ್ಯಂಡ್ ಏನೋ ಒಂದು ರೀತಿಯಲ್ಲಿ ಸಮಾಧಾನ ಇರುತ್ತೆ ಆ ವ್ಯಕ್ತಿ ಜೊತೆ ಇರೋದ್ರಿಂದ. ಸೊ ತುಂಬ ರೊಮ್ಯಾಂಟಿಕ್ ರಿಲೇಷನ್ಶಿಪ್ ಹಾಗೂ ಪ್ಯಾಷನೇಟ್ ರಿಲೇಷನ್ಶಿಪ್ ಬರ್ತಾ ಇದೆ. ಸೊ ಕಂಗ್ರ್ಯಾಟ್ಸ್. ಓಕೆ, ಸೊ ಯಾರೆಲ್ಲ ಮ್ಯಾರಿಡ್ ಇದ್ದೀರಾ, ಓ ಮೈ ಗಾಡ್, ಪಿಕಾಕ್ ಫೆದರ್. ಓಕೆ, ಸೊ ತುಂಬ ಜನಕ್ಕೆ ಸೆಕೆಂಡ್ ಮ್ಯಾರೇಜಸ್ ಇರ್ಬೋದು, ಅಥವಾ ಯುನೋ ಫೇಲ್ಡ್ ಮ್ಯಾರೇಜಸ್ ಇರ್ಬೋದು, ಅಥವಾ ಇನ್ನೊಂದು ಸತಿ ಮ್ಯಾರೇಜ್ ಆಗೋದಕ್ಕೆ ಟ್ರೈ ಮಾಡ್ತಾ ಇರ್ಬೋದು, ಅಥವಾ ಲಿಟ್ರಲಿ ನೀವು ಯುನೋ ಸಿಂಗಲ್ ಇರ್ಬೋದು ಆ್ಯಂಡ್ ಟ್ರೈಂಗ್ ಟು ಸಿ ನನ್ನ ಮದುವೆ ಆಗುತ್ತಾ ಅಂತ. ಖಂಡಿತ ನಿಮ್ಮ ಮದುವೆ ಆಗುತ್ತೆ. ಬಿಕಾಸ್ ಪಿಕಾಕ್ ಫೆದರ್ ಇಸ್ ಟೆಲಿಂಗ್ ಮೀ ದಟ್ ಈವಿಲ್ ಸ್ಪೆಲ್ ವಿಲ್ ಫೇಡ್ ಅವೇ. ಸೊ ನಿಮ್ಮ ಮ್ಯಾರೇಜಲ್ಲಿ ಏನೇ ನಕಾರಾತ್ಮಕತೆ ಇದ್ರೂ ಅದು ದೂರ ಆಗ್ತಾ ಇದೆ. ಆ್ಯಂಡ್ ನಿಮ್ಮ ಲೈಫಿಂದನೂ ಅದು ಹೋಗ್ತಾ ಇದೆ. ಸಮಥಿಂಗ್ ಗುಡ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಸೊ ಏನೋ ಒಂದು ಒಳ್ಳೆಯದು ಆಗ್ತಾ ಇದೆ ನಿಮ್ಮ ಲೈಫಲ್ಲಿ. ಸೊ ಫ್ಯೂಚರಲ್ಲಿ ಸಕ್ಸಸ್ ಹಾಗೂ ಫೇಮ್ ಇದೆ, ಕ್ಲೇಮ್ ಮಾಡಿ. ಓಕೆ, ಮೇ ಗೆಟ್ ಮ್ಯಾರಿಡ್ ಸೂನ್. ಸೊ ದಯವಿಟ್ಟು ಮ್ಯಾರೇಜ್ ಕಾರ್ಡನ್ನು ಕಳಿಸೋದಕ್ಕೆ ಮರಿಬೇಡಿ. ಆ್ಯಂಡ್ ಮ್ಯಾರೇಜ್ ಆಗೋ ಸಾಧ್ಯತೆಗಳು ಇದೆ. ಓಕೆ, ಸೊ ಕೆರಿಯರ್, ವೈಟ್ ಫೆದರ್. ಸೊ ರೀಸೆಂಟಾಗಿ ನೀವು ಫೆದರ್ಸ್ನ ಜಾಸ್ತಿ ನೋಡಿರ್ಬೋದು ಅಥವಾ ಬರ್ಡ್ಸ್ನ ಜಾಸ್ತಿ ನೋಡ್ತಾ ಇರ್ಬೋದು ಈ ಪೈಲು. ಓಕೆ, ಸೊ ಯು ಆರ್ ಸೇಫ್. ನಿಮ್ಮ ಕೆರಿಯರು ಸೇಫ್ ಇದೆ, ನಿಮ್ಮ ಬಿಸ್ನೆಸ್ ಸೇಫ್ ಇದೆ, ಎಲ್ಲ ಸೇಫ್ ಇದೆ, ನಿಮ್ಮ ಫ್ಯೂಚರ್ ಸೇಫ್ ಇದೆ. ಓಕೆ, ಸೊ ಹೋಪ್ ಆ್ಯಂಡ್ ಫೇತ್, ಪೀಸ್, ರಿಬರ್ತ್ ಆ್ಯಂಡ್ ನ್ಯೂನೆಸ್ ಇನ್ ಲೈಫ್. ಸೊ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಒಳ್ಳೆ ಜಾಬ್ ಹೋದ್ರೂ ತಲೆ ಕೆಡ್ಸ್ಕೊಬೇಡಿ. ಒಳ್ಳೆ ಜಾಬ್ ನಿಮಗೆ ಸಿಗುತ್ತೆ, ಅದಕ್ಕಿಂತ ಬೆಟರ್ ಸಿಗುತ್ತೆ. ಆ್ಯಂಡ್ ಅಲ್ಲಿ ನೀವು ಇನ್ನೂ ಚೆನ್ನಾಗಿ ಆಗ್ತೀರಾ. ಏನೋ ಒಂದು ಹೊಸತನ ಬರ್ತಾ ಇದೆ, ಅಥವಾ ಏನೋ ಒಂದು ಚೇಂಜಸ್ ಆಗ್ತಾ ಇದೆ, ಅದರಿಂದ ನಿಮ್ಗೆ ಒಳ್ಳೇದಾಗ್ತಾ ಇದೆ. ಆ್ಯಂಡ್ ನೀವು ಸೇಫ್ ಆಗಿದ್ದೀರಾ. ಹೋಪ್ ಆ್ಯಂಡ್ ಫೇತ್ನ ಕಳ್ಕೊಬೇಡಿ. ಓಕೆ, ಭರವಸೆನ ಕಳ್ಕೊಬೇಡಿ. ಆ್ಯಂಡ್ ಶಾಂತಿ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಓಕೆ, ಸೊ ನೋಡೋಣ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಯಾರೆಲ್ಲ ಪೈಲ್ ನಂಬರ್ 3 ಸಿಟ್ರಿನ ಚಾಯ್ಸ್ ಮಾಡಿದ್ದಾರೆ. ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಶ್ರೀಕೃಷ್ಣ ದಯವಿಟ್ಟು ಲವ್ 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 ಲವ್. ಓಕೆ, ತುಂಬ ಜನಕ್ಕೆ ಇಲ್ಲಿ ಈಗ ಒಂದು ಇದಕ್ಕೆ ಕಾರ್ಡಿಗೆ ಏನು ಹೇಳ್ತಾ ಇದ್ದಾರೆ, ತುಂಬ ಬೇಗ ಎಲ್ಲವನ್ನೂ ಡಿಸಿಷನ್ಸ್ನ ತೊಗೊಬೇಡಿ. ಓಕೆ, ಯಾರು ನಿಮ್ಮನ್ನು ಅಪ್ರೋಚ್ ಮಾಡ್ತಾ ಇದ್ದಾರೆ, ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ, ಅಥವಾ ನೀವು ಪ್ರೀತಿಯಲ್ಲಿ ಆಲ್ರೆಡಿ ಇದ್ದೀರಾ ಅಂದ್ರೂ ದಯವಿಟ್ಟು ಏನಾರ ರೆಡ್ ಫ್ಲ್ಯಾಗ್ಸ್ ಇದೆಯಾ ಅನ್ನೋದನ್ನು ನೋಡಿ ನಿಮ್ಮ ಒಂದು ಸಿಚುವೇಶನ್ನ ಪರಿಶೀಲನೆ ಮಾಡಿ. ಇಫ್ ಅಟ್ ಆಲ್ ಸಪ್ರೇಷನ್ ನಡೆದಿದೆ ಆ್ಯಂಡ್ ನೀವು ಯಾರನ್ನೂ ರೀಚ್ ಔಟ್ ಮಾಡಬೇಕು ಅಂತಿದ್ರೆ ತುಂಬ ಬೇಗ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮದೇ ಆದ ಟೈಮ್ ತೊಗೊಳ್ಳಿ ಆ್ಯಂಡ್ ಯುನೋ ಡಿಸೈಡ್ ಮಾಡಿ. ಬಿಕಾಸ್ ನೀವು ಗೊತ್ತಿಲ್ಲದೇನೋ ತುಂಬ ಬೇಗ ಡಿಸಿಷನ್ಸ್ನ ತೊಗೊಂಡ್ರೆ ಎಲ್ಲ ಹಾಳಾಗ್ಬಿಡುತ್ತೆ. ಓಕೆ, ಸೊ ತುಂಬ ಫಾಸ್ಟಾಗಿ ಹೋಗಿ ಮತ್ತೆ ಹಾಗೇ ಫಾಸ್ಟ್ ಇದರಲ್ಲಿ ಮತ್ತೆ ವಾಪಸ್ ಬರಬೇಡಿ. ಸೊ ನಿಮ್ಮದೇ ಆದ ಓನ್ ಟೈಮ್ ತೊಗೊಳ್ಳಿ. ಆ್ಯಂಡ್ ಎಲ್ಲೋ ಒಂದು ಕಡೆ ಸಪ್ರೇಷನ್ ಆಗಿದ್ರೆ ಅದ್ರ ಕಾರಣ ಏನಾಗಿದೆ, ಅಥವಾ ಏನೋ ಒಂದು ಮಾತಿನಿಂದ ಏನೋ ಒಂದು ದೂರ ಆಗಿದ್ರೆ ಅದಕ್ಕೆ ಏನು ಕಾರಣ ಆಗಿದೆ ಅನ್ನೋದನ್ನು ಸರಿಯಾಗಿ ತಿಳ್ಕೊಳ್ಳಿ. ಅಥವಾ ಏನಾರ ಒಂದು ರೀತಿಯಲ್ಲಿ ಸೀಕ್ರೆಟ್ಸ್ ಇದೆಯಾ ಅನ್ನೋದನ್ನು ತಿಳ್ಕೊಳ್ಳಿ. ಆ್ಯಂಡ್ ದೆನ್ ನೀವು ಡಿಸೈಡ್ ಮಾಡಿ. ಖಂಡಿತ ಇದರಿಂದ ನಿಮಗೆ ಒಳ್ಳೆಯದಾಗ್ತಾ ಇದೆ. ಓಕೆ, ಇಫ್ ಅಟ್ ಆಲ್ ನೀವು ಯಾವ್ದಾರ ವ್ಯಕ್ತಿನ ಬಿಟ್ಟಿದ್ರೆ, ಓಕೆ ಸಪ್ರೇಷನ್ ಆಗಿದ್ದರೆ ಬಿಟ್ಬಿಡಿ.
ತುಂಬ ಹರಿಯಲ್ಲಿ ಏನೋ ಒಂದು ಡಿಸಿಷನ್ಸ್ನ ತೊಗೊಳಿಕ್ಕೆ ಹೋಗಬೇಡಿ. ಜಸ್ಟ್ ಯು ಆರ್ ಸೀಯಿಂಗ್ ದೇರ್ ಇಸ್ ಸಮಥಿಂಗ್ ಗುಡ್ ಹಿಯರ್ ಅಂತ, ಇದು ಬ್ಲೆಸ್ಸಿಂಗ್ ಕಾರ್ಡಿಗೆ ಬಂದಿದೆ ಅಂತ. ಸೊ ಏನೋ ಒಂದನ್ನು ಇಗ್ನೋರ್ ಮಾಡಬೇಡಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಎಸ್, ನಿಮಗೆ ಒಳ್ಳೆಯದಾಗುತ್ತೆ. ಸೊ ಡೋಂಟ್ ವರಿ. ಆ್ಯಂಡ್ ಏನೇ ನಿಮ್ಮ ಹತ್ರ ಬರಬೇಕು ಇದ್ರ ಪ್ರೀತಿ ಎಲ್ಲದು ಬಂದೇ ಬರುತ್ತೆ. ಓಕೆ, ಸೊ ವಿಘ್ನೇಶ್ವರ ಏಂಜಲ್ಸ್, ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಯಾರೆಲ್ಲ ಮ್ಯಾರಿಡ್ ಇದ್ದಾರೆ, ಸೊ ಸಿ ಮ್ಯಾರಿಡ್ ಯಾರೆಲ್ಲ ಇದ್ದೀರಾ, ಸೊ ದಯವಿಟ್ಟು ನೀವೇ ಎಲ್ಲ ಮಾಡಬೇಕು, ನಿಮ್ಮಿಂದನೇ ಎಲ್ಲ ಆಗಬೇಕು, ಅಥವಾ ನೀವೇ ಸ್ಯಾಕ್ರಿಫೈಸ್ ಮಾಡಬೇಕು ಅನ್ನೋದು ಏನೂ ಇಲ್ಲ. ನೀವೇ ಬಲಿದಾನ ಕೊಡಬೇಕು ಅನ್ನೋದು ಏನೂ ಇಲ್ಲ. ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗಿ, ದೇವರು ನಿಮಗೆ ಯಾವುದೋ ಒಂದು ರೀತಿಯಲ್ಲಿ ಒಳ್ಳೇದು ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಯಾವುದೇ ಕಾರಣಕ್ಕೂ ಒಳ್ಳೆ ಡಿಸಿಷನ್ಸ್ನ ತೊಗೊಳೋದಕ್ಕೆ ಹಿಂದೇಟು ಹಾಕಬೇಡಿ. ಓಕೆ, ಇಗ್ನೋರ್ ಮಾಡಬೇಡಿ, ಡಿಸಿಷನ್ಸ್ನ ಬೇಗ ತೊಗೊಳ್ಳಿ. ಓಕೆ, ಯಾ, ಖಂಡಿತ ನಿಮಗೆ ಒಳ್ಳೆ ವ್ಯಕ್ತಿ ಸಿಗ್ತಾರೆ, ಮ್ಯಾರೇಜ್ ಆಗೋ ಪ್ರಪೋಸಲ್ಸ್ ಎಲ್ಲ ಬರ್ತಾ ಇದೆ. ಬಟ್ ನೀವೇ ಇಲ್ಲಿ ಏನೋ ಮ್ಯಾರೇಜ್ ಬಗ್ಗೆ ಡಿಸಿಷನ್ಸ್ನ ತೊಗೊಳ್ತಾ ಇಲ್ಲ ಅಂದರೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ದಯವಿಟ್ಟು ಹಂಗೆ ಮಾಡೋಕ್ಕೆ ಹೋಗಬೇಡಿ. ನೀವೇ ಮ್ಯಾರೇಜಲ್ಲಿ ಸ್ಟಕ್ ಇದ್ದೀರಾ. ಮ್ಯಾರೇಜ್ ಇಸ್ ಆನ್ ಕಾರ್ಡ್ಸ್. ಸೊ ಯಾಕೆ ಇನ್ನೊಂದು ಮ್ಯಾರೇಜ್? ಇಫ್ ದ ಮ್ಯಾರೇಜ್, ಹಿಂದಿನ ಮ್ಯಾರೇಜ್ ಟ್ರಬಲ್ಸಮ್ ಇತ್ತು, ನೀವು ಡಿವೋರ್ಸ್ಡ್ ಇದ್ದೀರಾ, ಸಪ್ರೇಟೆಡ್ ಆಗಿದ್ದೀರಾ, ಖಂಡಿತ ನಿಮ್ಮ ಮದುವೆ ಆಗುತ್ತೆ. ಸೊ ಕ್ಲೇಮ್ ಮಾಡ್ಕೊಳ್ಳಿ. ಓಕೆ, ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಶ್ರೀ ಕೃಷ್ಣ ಕೆರಿಯರ್ ಫೈಲ್ ನಂಬರ್ 3 ಸಿಟ್ರಿನ್ ಚಾಯ್ಸ್ ಮಾಡೋರು ಕೆರಿಯರ್. ಕೆರಿಯರಲ್ಲಿ ತುಂಬ ನೋವನ್ನು ತಿಂದಿದ್ದೀರಾ. ಓಕೆ, ತುಂಬ ಜನ ನಿಮ್ಮನ್ನು ಯೂಸ್ ಮಾಡ್ಕೊಂಡಿದ್ದಾರೆ, ನೋಯಿಸಿದ್ದಾರೆ, ಏನೋ ಥರ್ಡ್ ಪಾರ್ಟಿಯಲ್ಲಿ ಮೋಸ ಮಾಡಿದ್ದಾರೆ, ಅಥವಾ ನಿಮಗೆ ಏನೋ ಯಾವುದೋ ಒಂದು ಬ್ಲಾಕೇಜಸ್ ತಂದಿಟ್ಟಿದ್ದಾರೆ. ತಲೆ ಕೆಡ್ಸ್ಕೊಬೇಡಿ, ಯು ವಿಲ್ ಬಿ ಆಲ್ ರೈಟ್. ಓಕೆ, ಚೆನ್ನಾಗಿರ್ತೀರ, ಒಳ್ಳೆ ಪಾರ್ಟ್ನರ್ಶಿಪ್ ಬರುತ್ತೆ, ಟೀಮ್ ವರ್ಕ್ ಚೆನ್ನಾಗಿರುತ್ತೆ, ಒಳ್ಳೆ ಕೆಲಸದವ್ರು ಸಿಗ್ತಾರೆ ನಿಮ್ಮ ಬಿಸ್ನೆಸ್ಸಿಗೆ. ಆ್ಯಂಡ್ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಕೆರಿಯರ್ ಇಂಪ್ರೂವ್ ಆಗುತ್ತೆ, ನಿಮ್ಮ ಎಜುಕೇಷನ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಕೂತ್ಕೋಬೇಡಿ ಅಷ್ಟೇ, ಹೋಪ್ಸನ್ನು ಕಳ್ಕೊಬೇಡಿ. ಓಕೆ, ಸೊ ವಿಘ್ನೇಶ್ವರ ಏಂಜಲ್ಸ್ ಯೂನಿವರ್ಸ್ ಪ್ಲೀಸ್ ಫೈಲ್ ನಂಬರ್ 3 ಸಿಟ್ರಿನ್ ಯಾರು ಚಾಯ್ಸ್ ಮಾಡಿದ್ದಾರೆ ದಯವಿಟ್ಟು ಅವರಿಗೆ ಇಷ್ಟಪಡ್ತೀರಾ. ಓಕೆ, ಬ್ರೋಕನ್ ವಿಶ್ ಬೋನ್, ಆಪರ್ಚುನಿಟಿ ಆರ್ ವಿಂಡ್ಫಾಲ್. ಓ ಮೈ ಗಾಡ್, ಫಾಕ್ಸ್. ಈ ಪೈಲಿಗೆ ತುಂಬ ಜನ ಟ್ರೈ ಮಾಡ್ತಾ ಇದ್ದಾರೆ ನಿಮ್ಮನ್ನು ಹಾಳು ಮಾಡೋದಕ್ಕೆ. ಎಸ್ಪೆಷಲಿ ಇನ್ ಬಿಸ್ನೆಸ್ಸಲ್ಲಿ ತುಂಬ ಜನ ಮೋಸ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅಥವಾ ನಿಮ್ಮ ರಿಸೋರ್ಸಸ್ ತುಂಬ ಇರುತ್ತೆ, ದುಡ್ಡಿರುತ್ತೆ, ನಿಮ್ಮ ವಿಲ್ ಪವರ್ ಇರುತ್ತೆ, ನಿಮ್ಮ ಎನರ್ಜಿ ಇರುತ್ತೆ, ಆ್ಯಂಡ್ ನಿಮಗೆ ಬರೋ ಕ್ರಿಯೇಟಿವ್ ಐಡಿಯಾಸ್ ಇರುತ್ತೆ. ಇದನ್ನೆಲ್ಲ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ತುಂಬ ಹುಷಾರಾಗಿರಬೇಕು ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಇಟ್ಸ್ ಅ ಕನ್ಫರ್ಮೇಷನ್ ಅಗೇನ್. ಬಿ ವೆರಿ ಕೇರ್ಫುಲ್. ಓಕೆ, ಸೊ ನೀವು ಆಲ್ರೆಡಿ ಯಾವುದೋ ಒಂದು ನಿಮಗೆ ವಿಶ್ ಗ್ರ್ಯಾಂಟ್ ಆಗಿಲ್ಲ, ಬಟ್ ಆಪರ್ಚುನಿಟೀಸು, ವಿಂಡ್ ಫಾಲು ಎಲ್ಲ ಬರ್ತಾ ಇದೆ. ಎಸ್, ಸಿ ಹಿಯರ್ ಬ್ರೋಕನ್ ರಿಂಗ್, ಪಾರ್ಟಿಂಗ್ ದ ವೇಸ್, ಇದರ್ ರೊಮ್ಯಾಂಟಿಕ್ ಆರ್ ಬಿಸ್ನೆಸ್. ಸೊ ಮದುವೆ ಮುರಿದಿರ್ಬೋದು, ಎಂಗೇಜ್ಮೆಂಟ್ ಮುರಿದಿರ್ಬೋದು, ಯಾರೋ ಪ್ರೀತಿಸಿ ಮೋಸ ಮಾಡಿ ಹೋಗಿರ್ಬೋದು, ಬಟ್ ಎಲ್ಲವೂ ಒಳ್ಳೆಯದಾಗ್ತಾ ಇದೆ ನಿಮ್ಮ ಲೈಫಲ್ಲಿ. ಬಟ್ ಇದನ್ನು ಹಾಳು ಮಾಡೋದಕ್ಕೆ ಬೇರೆಯವ್ರನ್ನ ಬಿಡಬೇಡಿ. ಟೆಂಪ್ರರಿ ನಿಮ್ಮ ಲೈಫಲ್ಲಿ ಬರ್ತಾರೆ, ಮತ್ತೆ ನಿಮ್ಮ ಒಳ್ಳೆತನನ ಹಾಳು ಮಾಡಿ ಹೋಗ್ತಾರೆ. ಇಂಥವ್ರನ್ನ ಮತ್ತೆ ಬಿಡ್ಕೋಬೇಡಿ. ಓಕೆ, ಯಾ, ಯು ಫೆಲ್ಟ್ ಈ ವ್ಯಕ್ತಿಯಿಂದ ನಿಮಗೆ ಪ್ರೊಟೆಕ್ಷನ್ ಸಿಗುತ್ತೆ, ಅಥವಾ ಇವರು ಒಂದು ಒಳ್ಳೆ ಫ್ರೆಂಡು ಅಥವಾ ಒಳ್ಳೆ ವ್ಯಕ್ತಿ ನನ್ನ ಲೈಫಲ್ಲಿ ಅಂತ ನೀವು ಅಂದ್ಕೊಂಡಿದ್ರೆ ನಿಮಗೆ ಇವರಿಂದ ಪ್ರೊಟೆಕ್ಷನ್ ಸಿಗಲ್ಲ. ಇದರ ಹಿಂದೆ ಇರೋ ನರಿ. ಓಕೆ, ಸೊ ಬಿ ಕೇರ್ಫುಲ್. ಯಾರನ್ನು ನೀವು ಒಳಗೆ ತೊಗೊಳ್ತಾ ಇದ್ದೀರಾ. ಟೆಂಪ್ರರಿ ಬರ್ತಾರೆ, ಹೋಗ್ತಾರೆ, ಬಿಟ್ಟು ಹಾಕಿ. ಈವನ್ ಫ್ಯಾಮಿಲಿಯಲ್ಲಿ ಇರ್ಬೋದು ಇವರು, ಅಥವಾ ಫ್ಯಾಮಿಲಿ ಇಶ್ಯೂಸ್ನ ಅಫೆಕ್ಟ್ ಮಾಡಿರ್ಬೋದು ಇವರು. ಸೊ ಬಿ ವೆರಿ ಕೇರ್ಫುಲ್. ಜರ್ನಿಯಿಂದ ಇವ್ರನ್ನ ನೀವು ಜರ್ನಿ ಇವ್ರನ್ನ ಭೇಟಿಯಾಗಿರ್ಬೋದು, ಅಥವಾ ಇವ್ರು ನಿಮ್ಮಿಂದ ದೂರ ಆಗಿರ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯದಲ್ಲಿ ಏನೋ ಒಂದು ರೀತಿಯಲ್ಲಿ ಫಿಸಿಕಲಿ ಇದಿರ್ಬೋದು. ಓಕೆ, ಸೊ ಡಿಸ್ಕ್ಲೇಮರ್ ಅಗೇನ್. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್.
ವಾರ್ನಿಂಗ್ಸ್ ಜೊತೆ ಬ್ಲೆಸ್ಸಿಂಗ್ಸ್ ಇದೆ. ಬಿಕಾಸ್ ಬ್ಲೆಸ್ಸಿಂಗ್ಸ್ ತುಂಬ ಈಸಿಯಾಗಿ ಬರಬೇಕು ಅಂದರೆ ಕೆಲವೊಂದನ್ನು ನಾವು ನೋಡಬೇಕಾಗತ್ತೆ. ಓಕೆ, ಸೊ ನಿಮ್ಮನ್ನು ನೀವು ತುಂಬ ಸ್ಟ್ರಾಂಗಾಗಿ ಯುನೋ ಇಟ್ಕೋಬೇಕಾಗುತ್ತೆ. ಸೊ ನಿಮ್ಮ ಲೈಫಲ್ಲಿ ಇನ್ಕ್ರೀಸ್ ಇನ್ ಮೆಟೀರಿಯಲ್ ವೆಲ್ತ್ ಆ್ಯಂಡ್ ಸ್ಪಿರಿಚುವಲ್ ಗ್ರೋತ್ ಆಗ್ತಾ ಇದೆ. ಅದ್ರ ಕಡೆ ಗಮನ ಕೊಡಿ. ಯಾರು ಮತ್ತೆ ಬರ್ತಾ ಇದ್ದಾರೋ ಅವರಿಗೆ ದಯವಿಟ್ಟು ಅವ್ರು ಚೇಂಜ್ ಆಗಲ್ಲ, ಅವರಿಗೆ ಜಾಗ ಕೊಡಬೇಡಿ ಅಷ್ಟೇ. ಓಕೆ, ಸೊ ಆಲ್ ದಿ ವೆರಿ ಬೆಸ್ಟ್. ಫೈಲ್ ನಂಬರ್ 3. ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟಾಪಿಕ್ ಒಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ತೆ, ಟೇಕ್ ಕೇರ್.